ನಮಸ್ಕಾರ, ವಿವಿಸಿ ನ್ಯೂಸ್ಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದು ಈ ಕ್ಷಣದ ಹೆಡ್ಲೈನ್ಸ್. ಪಾಪ ಪ್ರಜ್ವಲ್ಗೆ ಏನು ಗೊತ್ತಾಗಲ್ಲ. ಅವನು ಒಳ್ಳೆ ಹುಡುಗ. ನನಗೆ ಕೊಟ್ಟಿದ್ದನ್ನ ಬಡ್ಡಿ ಸಮೇತ ತೀರಿಸದಿದ್ದರೆ ನಾನು ದೇವೇಗೌಡರ ಮಗನೇ ಅಲ್ಲ. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಸವಾಲು. ನಾನು ಯಾರೊಂದಿಗೂ ರಾಜಿ ಮಾಡಿಕೊಂಡಿಲ್ಲ. ಭ್ರಷ್ಟರ ವಿರುದ್ಧ ನನ್ನ ಹೋರಾಟ ಮುಂದುವರಿಯಲಿದೆ. ಬಿಜೆಪಿ ಮುಖಂಡ ವಕೀಲ ದೇವರಾಜೇಗೌಡ ಹೇಳಿಕೆ. ಟೆಕ್ನಾಲಜಿ ಬದಲಾವಣೆಯಾಗುತ್ತಿದ್ದಂತೆ ನಾವು ಬದಲಾಗಬೇಕು. ಹೊಸ ವಿಧಾನಗಳನ್ನ ನಾವು ಅನುಸರಿಸಿ ವಿದ್ಯಾರ್ಥಿಗಳಿಗೆ ಕಲಿಸಬೇಕು. ಪ್ರಾಂಶುಪಾಲ ಡಾಕ್ಟರ್ ಎ.ಜೆ. ಕೃಷ್ಣಯ್ಯ ಕಿವಿ ಮಾತು. ಇನ್ನು 3 ವರ್ಷ ಸ್ವಲ್ಪ ಸುಮ್ಮನಿರಿ. ನನಗೆ ಕೊಟ್ಟಿದ್ದನ್ನ ಬಡ್ಡಿ ಸಮೇತ ತೀರಿಸದಿದ್ರೆ ನಾನು ದೇವೇಗೌಡರ ಮಗನೇ ಅಲ್ಲ ಎಂದು ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಕಿಡಿಕಾರಿದರು. ಆಲೂರಿನಲ್ಲಿ ಜೆಡಿಎಸ್ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಅವರು, ಹಾಸನದಲ್ಲಿ ಎಚ್.ಎಸ್. ಪ್ರಕಾಶ್ನನ್ನ 4 ಬಾರಿ ಗೆಲ್ಲಿಸಿದರು. 2013ರಲ್ಲಿ ಪ್ರಕಾಶ್ಗೆ ಸೀಟ್ ಕೊಡಿಸಿಕೊಂಡು ಬಂದೆ. ಅಲ್ಪಸಂಖ್ಯಾತರಿಂದಾಗಿ ಪ್ರಕಾಶ್ ಸೋತರು ಎಂದು ಹೇಳಿದ್ದಾರೆ. 2023ರ ಚುನಾವಣೆಯಲ್ಲಿ ಹಾಸನದಲ್ಲಿ 50,000 ಓಟಿಗೆ 1 ಓಟು ಕಡಿಮೆ ಆದರೆ ರಾಜೀನಾಮೆ ಕೊಡ್ತೀನಿ ಅಂತ ಚಾಲೆಂಜ್ ಹಾಕಿದ್ದರು. ಆ ಚುನಾವಣೆಗೆ ಸ್ವರೂಪ ನಿಲ್ಲಲು ಪ್ರಯತ್ನಪಟ್ಟ. ಆ ಚುನಾವಣೆಯಲ್ಲಿ ನನ್ನ ಹೆಂಡತಿಯನ್ನ ನಿಲ್ಲಿಸಲು ನಾನೇನು ದಡ್ಡನಲ್ಲ. ನಾನೇ ಅವರನ್ನ ಬಿಟ್ಟಿದ್ದೆ. ರೇವಣ್ಣನೇ ಬಂದು ನಿಲ್ಲಲಿ ಎಂದಾಗ ಯಾರನ್ನಾದ್ರೂ ಬಿಡಬೇಕಲ್ಲ, ಅದಕ್ಕೆ ಸ್ವರೂಪ್ ಅವರನ್ನೇ ನಿಲ್ಲಿಸಬೇಕಾಯಿತು ಎಂದಿದ್ದಾರೆ. ಹಾಸನ ಕ್ಷೇತ್ರದ ಗೆಲುವಿನ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಂಡಿದ್ದರಿಂದ ಸಕಲೇಶ್ಪುರದಲ್ಲಿ ಸೋಲಬೇಕಾಯಿತು. ದೇವೇಗೌಡರು, ಕುಮಾರಣ್ಣ, ರೇವಣ್ಣ ನಿಮ್ಮಂತಹ ಪುಣ್ಯಾತ್ಮರಿಂದ ಉಳಿದಿದ್ದಾರೆ. ಪಾಪ ಪ್ರಜ್ವಲ್ಗೂ ಗೊತ್ತಾಗಲ್ಲ. ಅವನು ಒಳ್ಳೆಯ ಹುಡುಗ. ನಮ್ಮ ದುಡ್ಡು ತಗೊಂಡು ಬೇರೆ ಎಲ್ಲೋ ಹಾಕಿದ್ರು. ಅವರೆಲ್ಲ ನನ್ನ ಕೈಗೆ ಸಿಗದೆ ಎಲ್ಲಿಗೆ ಹೋಗ್ತಾರೆ? ಇನ್ನು 3 ವರ್ಷ ಸ್ವಲ್ಪ ಸುಮ್ಮನಿರಿ. ಬಡ್ಡಿ ಸಮೇತ ತೀರಿಸದಿದ್ದರೆ ನಾನು ದೇವೇಗೌಡರ ಮಗನೇ ಅಲ್ಲ ಎಂದು ತಿರುಗೇಟು ನೀಡಿದ್ರು. 1 ವರ್ಷದಿಂದ ಇವ್ನು ಯಾವಾಗ ಇದು ಮಾಡದ ನಾನೇನು ನನ್ನ ಹೆಂಡತಿ ನಿಲ್ಸಕ್ಕೆ ಇದಲ್ಲ, ನಾನು ದಡ್ಡಲ್ಲ, ಬಿಟ್ಟಿದ್ದೆ. ರೇವಣ್ಣ ನಿಲ್ಲಿಸಿ ಅಂದಾಗ ಅವ್ರು ಯಾರೋ ಬಿಡ್ಬೇಕಲ್ಲ. ಈಗ ಅಯ್ಯೋ ಬೇಲೂರಲ್ಲಿ ಜಾರೇಗೌಡರು ಬೇಲೂರು ಸೀಟ್ ಕೊಟ್ಟಿಲ್ಲ ಅಂತ ಬಿಟ್ಟವರು. ನಾನು ಮಾತು ಹೇಳಿದ್ದೆ ಮುಂಚೆನೆ, ಐಗೋಳು ಏನ್ ಹೇಳ್ತೀವಿ ಅವತ್ತು ಕೂತ್ಕೊಳ್ತೀನಿ, ಜನ ಏನ್ ಹೇಳ್ತಾರೆ ಅದಕ್ಕೆ ನಾನು ಬರ್ತಾರೆ. ಅಲ್ಲಿವೇ ಭವನ್ ನಿಲ್ಬೇಕು, ಪ್ರಜ್ವಲ್ ನಿಲ್ಬೇಕು. ಆದ್ರೂ ನಾನು 7 ಕಾನ್ಸ್ಟಿಟ್ಯೂನ್ಸಿ ಒಕ್ಕಲಿಗರಾಗಿದ್ದೇನೆ. ಯಾಕೆ ಕೊಟ್ಟೆ ಲೀಡರ್ಶಿಪ್? ಏನ್ರಿ ಕುಮಾರಸ್ವಾಮಿ ಎಲ್ಲ ಸಮಾಜ ತಗೊಂಡು ಇಲ್ಲಿ ಶಂಕರಾಚಾರ್ಯ ಅವರೇ ಅರ್ಕೂರಲ್ಲಿ ಮಲ್ಲಪ್ಪನವರ ಹೆಂಡತಿ ಮೇಲೆ ಆಚಾರ ಗೆಲ್ಲಿಸ್ಕೊಂಡು ದೇವರು ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಎಲ್ಲ ರಾಜ್ಯ ಎಲ್ಲ ಹೋಗ್ಬೋದು ಸುತ್ತಾಕೊಂಡು ಒಬ್ರು ವರ್ತನೆ ಸೋಲಿಸಿ ದೇವೇಗೌಡರು ಹೋಗಿ ಆಚಾರ ಗೆಲ್ಲಿಸ್ಕೊಂಡ್ಬಂದಿದೆ. ಪಾರ್ವತಮ್ಮನ ಇವತ್ತು ದೇವೇಗೌಡರು ಅದರಿಂದ ಇವತ್ತು ದೇವೇಗೌಡರಿಗೆ ಮತ್ತೆ ಕೆಲವೊಂದು ಯಾರೋ ಮತ್ತೆ ಪುಣ್ಯಾತ್ಮದಿಂದ ಹುಡ್ಕೊಂಡ ರೇವಣ್ಣ, ಕುಮಾರಸ್ವಾಮಿ, ಮಂಜನಲ್ಲ ಯಾರೋ ಇಂಥ ಮಂಜಪ್ಪ ಹೆಂಡತಿ ನೋಡಿದ್ರೆ ನನಗೆ ಒಟ್ಟು ಹೊಡಿತೇವೆ. ಯಾರು ಬಂದು 5 ಜನ ಬಿಸ್ನೆಸ್ ಹಾಕೋದು ಏನಾಗುತ್ತೆ. ಕೆಲವನ್ನ ಪ್ರಜ್ವಲ್ಗೂ ಗೊತ್ತಾಗಲ್ಲ. ಒಳ್ಳೆ ಹುಡುಗ ಅವ್ಯಾವರು 4-5 ಹಾಕಿರ್ತಾನೆ. ನಮ್ ದುಡ್ಡು ಇಸ್ಕೊಂಡೋಗಿ ಎಲ್ಲ ನನ್ನ ಕೈ ಸಿಗ್ತಲ್ಲ, ಎಲ್ಲೂ ಹೋಯ್ತದೆ ಅವರು. ಸ್ವಲ್ಪ 3 ವರ್ಷ ಸುಮ್ಮನಿದೆ. ಅದೇನೇನು ಯಾರ್ಯಾರು ಏನೇನು ಕರೀತಾರೆ. ನಾನು ಬಡ್ಡಿ ಸಹಿತ ನಮ್ಮ ಕಾರ್ಯಕರ್ತರು ನಮ್ಮ ದೇವೇಗೌಡರು ಮಗ ಕುಮಾರಸ್ವಾಮಿ ಪಾಪ ಕೆಲಸ ಮಾಡಿರ್ಬೇಕು. ಮುಂಚೆ ಯಾರಿಗೆ ತೊಂದರೆ ಕೊಟ್ಟವ್ರಿ ಅವರು. ಈಗ ಯಾರು ಇನ್ಯಾರು ಬೇರೆ ಆ ಸಮಾಜದಲ್ಲಿ ಇದ್ದಿದ್ರೆ ಅಯ್ಯ ಬೇಕಾದ್ರೆ ಹೊರಗಡೆ ಚೆನ್ನಾಗಿ ಯಾರು ನೀವು ಕಳ್ಕೊತಿರೋದು ಅವ್ರಿಗೆ ಸಿಗ್ತಾರೆ. ನಾನು ಯಾರೊಂದಿಗೂ ರಾಜಿ ಮಾಡಿಕೊಂಡಿಲ್ಲ. ಭ್ರಷ್ಟರ ವಿರುದ್ಧ ನನ್ನ ಹೋರಾಟ ಮುಂದುವರಿಯಲಿದೆ ಎಂದು ಬಿಜೆಪಿ ಮುಖಂಡ ಹಾಗೂ ವಕೀಲ ದೇವರಾಜೇಗೌಡ ಹೇಳಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಾರ್ವಜನಿಕ ವಲಯದಲ್ಲಿ ದೊಡ್ಡ ಗೊಂದಲ ಸೃಷ್ಟಿಯಾಗಿದೆ. ಕೆಲವರು ಹೋರಾಟ ನಿಲ್ಲಿಸಿ ಮೌನವಾದರು ಅಂತಿದ್ದಾರೆ. ಆದರೆ ನಾನು ಯಾರೊಂದಿಗೂ ಹಣ ಪಡೆದೋ ಅಥವಾ ಬೇರಾವ ಕಾರಣದಿಂದಲೂ ತಟಸ್ಥರಾಗಿಲ್ಲ. ನಾನು ರಾಜಕೀಯ ಹಿನ್ನೆಲೆಯಿಂದ ಬಂದವನಲ್ಲ. ಇಂಥವನನ್ನ ಬಿಜೆಪಿ ಗುರುತಿಸಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಹೊಳೆನರಸೀಪುರ ಅಭ್ಯರ್ಥಿ ಮಾಡಿತ್ತು. ಲೋಕಸಭೆ ಚುನಾವಣೆಯಲ್ಲಿ ಮೇಲ್ಮಟ್ಟದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಮೈತ್ರಿಯಾಗಿದೆ. ಉಭಯ ಪಕ್ಷಗಳ ನಡುವೆ
ಸಾಮರಸ್ಯ ಇರಲಿ. ಜೆಡಿಎಸ್ ಜೊತೆ ಕೆಲಸ ಮಾಡಿ ಎಂದು ಹೈಕಮಾಂಡ್ ಸೂಚನೆ ಮೇರೆಗೆ ನಾನದನ್ನ ಪಾಲಿಸುತ್ತಿದ್ದೇನೆ. ಇದು ಪಕ್ಷ ನಿಷ್ಠೆಗೆ ಹೊರತು ಬೇರೇನೂ ಅಲ್ಲ. ಕಳೆದ ಚುನಾವಣೆಯಲ್ಲಿ ಎನ್ಡಿಎ ಪರ ಕೆಲಸ ಮಾಡಿದ್ದೇನೆ. ನನ್ನ ಶಕ್ತಿ ಕುಂದಿಲ್ಲ. ನಾನು ರಾಜಿ ಮಾಡಿಕೊಂಡಿಲ್ಲ. ನಾನು ಯಾವುದೇ ಕಾರಣಕ್ಕೂ ಹೋರಾಟದಿಂದ ಹಿಂದೆ ಹೋಗಲ್ಲ. ಸುಳ್ಳು ಕೇಸ್ ಹಾಕಿ ಜೈಲಿಗೆ ಕಳುಹಿಸಿದರೂ ಹೆದರಿಲ್ಲ. ಹಣ ಆಮಿಷಕ್ಕೆ ನಾನು ಬಲಿಯಾಗಿಲ್ಲ. ನನ್ನನ್ನ ಜೈಲಿಗೆ ಕಳುಹಿಸಿದ ಕರ್ನಾಟಕದ ಪ್ರಭಾವಿ ವ್ಯಕ್ತಿ ತನ್ನ ರಕ್ಷಣೆಗಾಗಿ ಪ್ರಧಾನಿ ಮೋದಿ ಹಾಗೂ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಮಾತನಾಡಿದ್ದಾರೆ ಎಂದು ದೂರಿದರು. ಆದರೆ ಯಾರು ಎಂಬುದನ್ನ ಹೇಳಲಿಲ್ಲ. ಇದೇ ವೇಳೆ ಪಕ್ಷ ನನಗೆ ಏನು ಸೂಚನೆ ಕೊಡುತ್ತೋ ಅದನ್ನ ಪಾಲನೆ ಮಾಡುವೆ ಎಂದ ಅವರು, ನಾನು ಮೂಲೆ ಗುಂಪಾಗಿಲ್ಲ ಎಂದರು. ಒಂದು ಭಾಳ ಪ್ರಮುಖವಾದ ಅಂಶ ಏನಂದರೆ, ಸಾರ್ವಜನಿಕ ವಲಯಗಳಲ್ಲಿ ಮತ್ತು ನಾಗರಿಕರಲ್ಲಿ ಒಂದು ದೊಡ್ಡ ಗೊಂದಲ ಸೃಷ್ಟಿಯಾಗಿದೆ. ನನ್ನ ಕೂಡ ಹಲವಾರು ಜನ ಬುದ್ಧಿಜೀವಿಗಳು, ಜ್ಞಾನಿಗಳು, ಸಾಮಾನ್ಯ ನಾಗರಿಕರ ಸಮೇತವಾಗಿ ದೇವರಾಜೇಗೌಡರು ಮೌನವಾದರು. ಅವರ ಹೋರಾಟ ನಿಂತು ಹೋಯಿತು ಮತ್ತು ಅವರ ರಾಜಕೀಯ ಅಂತ್ಯ ಆಯಿತು. ಯಾರಿಗೂ ಬೇಡವಾದಂಥ ವ್ಯಕ್ತಿಗಳು ಇವರು ಅನ್ನೋದು ಭಾವನೆ ಅವರ ಪಕ್ಷದವರೆಗೂ ಬಂದಿದೆ ಅಂತಂತೇಳಿ ಈ ಎಲ್ಲ ಭಾವನೆಗಳ ಜೊತೆ ಹಲವು ಮಾಧ್ಯಮ ಮತ್ತು ಪತ್ರಿಕೆಗಳಲ್ಲೂ ಕೂಡ, ಕೆಲವು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಬಂದಿದೆ. ನಾನು ಈ ರಾಜ್ಯದ ಜನತೆಗೆ ಒಂದು ಸ್ಪಷ್ಟೀಕರಣವನ್ನು ಕೊಡಲಿಕ್ಕೆ ನಾನು ಇಚ್ಛೆಪಡ್ತೀನಿ ಅಂತ ಅಂದರೆ, ನನ್ನ ಹೋರಾಟ ನಿರಂತರವಾಗಿ ಹಾಸನ ಜಿಲ್ಲೆಯಲ್ಲಿ ಭ್ರಷ್ಟರ ವಿರುದ್ಧವಾಗಿ ಹೋರಾಟವನ್ನು ಮಾಡ್ತಾ ಬಂದಿದ್ದೆ. ನಾನು ರಾಜಕೀಯ ಭ್ರಷ್ಟಾಚಾರಿಗಳ ವಿರುದ್ಧವಾಗಿ ನಾನು ಹೋರಾಟವನ್ನು ಮಾಡ್ತಾ ಬಂದಿದ್ದೆ. ಅದು ಎಲ್ಲರಿಗೂ ಜನಸಾಮಾನ್ಯರು ಕೂಡ ಗೊತ್ತಿರೋ ವಿಚಾರ. ಅಲ್ಲಿ ಬದಲಾದ ಕಾಲಗಳಲ್ಲಿ ನಾನು ಇವತ್ತು ನನ್ನ ಕುಟುಂಬದ ಹಿನ್ನೆಲೆ ಏನು ಅಂತಂದರೆ, ನನ್ನ ತಂದೆ ಆಗಲಿ, ನನ್ನ ತಾತ ಆಗಿರ್ಬೋದು, ನನ್ನ ಕುಟುಂಬದ ಯಾವುದೇ ಸದಸ್ಯರಾಗಿರ್ಬೋದು ರಾಜಕೀಯ ಹಿನ್ನೆಲೆಯಿಂದ ಬಂದವರು ಅಂತಾರಲ್ಲ. ನಾವೆಲ್ಲ ಸಾಮಾನ್ಯ ಕುಟುಂಬದಿಂದ ಬಂದಿರೋಂಥವ್ರು. ನನಗೆ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲ. ಅಂಥ ವ್ಯಕ್ತಿ ನಗರದ ಸಾಲ್ಗಾಮಿ ರಸ್ತೆಯಲ್ಲಿರುವ ಮಲೆನಾಡು ಎಂಜಿನಿಯರಿಂಗ್ ಕಾಲೇಜಿನಲ್ಲಿಂದು ಪ್ರಾಧ್ಯಾಪಕರಿಗೆ, ಉಪನ್ಯಾಸಕರು ಹಾಗೂ ಸಿಬ್ಬಂದಿ ವರ್ಗದವರಿಗೆ ಒಂದು ದಿನದ ವಿಚಾರಣಾ ಸಂಕಿರಣ ತರಬೇತಿ ಶಿಬಿರ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಜೆ ಕೃಷ್ಣಯ್ಯ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಹೊಸ ಟೆಕ್ನಾಲಜಿ ಬದಲಾವಣೆಯಾಗುತ್ತಿರುವ ಸಂದರ್ಭದಲ್ಲಿ ಅದಕ್ಕೆ ತಕ್ಕಂತೆ ಬದಲಾವಣೆ ತರಲು ಇಂತಹ ತರಬೇತಿ ಶಿಬಿರ ಪ್ರಯೋಜನವಾಗಲಿದೆ. ಹೊಸ ವಿಧಾನಗಳನ್ನು ನಾವು ಅನುಸರಿಸಿ ವಿದ್ಯಾರ್ಥಿಗಳಿಗೆ ಪಾಠ ಮಾಡುವ ವಿಧಾನ ಮತ್ತು ಅವರ ಕಲಿಕೆಯ ಕ್ರಮಗಳಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. What are all the topics to be coverage, and is highlighting about the program, and we need to eager to allow you eager to hearing what the end of the training is to be begin by the Sagar. So in this, I think there are 4 sessions they have planned. In the first session, the changing scenario of higher education. ಕಾಲೇಜಿನ ನಿರ್ದೇಶಕರಾದ ಡಾಕ್ಟರ್ ಎಸ್ ಪ್ರದೀಪ್ ಮಾತನಾಡಿ, ನೌಕರ ವರ್ಗಕ್ಕೆ ತರಬೇತಿ ನೀಡುವುದು ಅತ್ಯುತ್ತಮವಾಗಿದೆ. ಇದರಿಂದ ನಾವು ಕಾಲೇಜಿನಲ್ಲಿ ನಡೆಸುವ ಆಡಳಿತ, ಪಾಠ ಪ್ರವಚನಗಳಿಗೆ ಸಹಕಾರಿಯಾಗುತ್ತದೆ ಎಂದು ತಿಳಿಸಿದರು. We should feel that this institution is ours. So similarly with all faculty, non-teaching staff, so when we can work in that spirit, certainly the quality of the institution will enhance. So I hope that the today's speaker is a very renowned speaker, so has given a lot of programs for different people across the state and also across the country. I think our faculty and non-teaching staff members should sit patiently and listen to him, whatever he's trying to tell us, and take the things so that it will be a betterment for the institution. So I once again thank the coordinators who have taken a lot of pain in organizing. ವಿಶೇಷ ತರಬೇತಿ ಅಧಿಕಾರಿ ಎಎಚ್ ಸಾಗರ್ ಮಾತನಾಡಿ, ನಾವು ಆಡಳಿತಾತ್ಮಕ ದೃಷ್ಟಿಯಿಂದ ಹಾಗೂ ಇವತ್ತಿನ ಶಿಕ್ಷಣಕ್ಕೆ ತಕ್ಕಂತೆ ನಾವು ತರಬೇತಿ ಪಡೆದು ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುವುದು ಅಗತ್ಯವಿದೆ. ಇದರಿಂದ ನೌಕರರ ವರ್ಗದವರಿಗೆ ಹಾಗೂ ಪ್ರಾಧ್ಯಾಪಕರು ಮತ್ತು ಉಪನ್ಯಾಸಕರಿಗೆ ಉತ್ತಮ ಬೋಧನೆ ಮಾಡಲು ತರಬೇತಿ ಪಡೆಯುವುದು ಅವಶ್ಯಕ ಎಂದು ತಿಳಿಸಿದರು. The amount of research papers being published which are cutting edge are quite remarkable.
We are living in a very interesting era where everything that we believe to be true have been challenged differently. So we don't have a ground to stand on, which is quite shocking. We don't have a ground to stand on. So in this regard, Malnad College of Engineering, Department of Civil Engineering and Mechanical Engineering have taken this initiative, which is phenomenal. You know, I want all the engineering colleges to follow this, and you have been the trailblazers in this regard, because the moment we become seniors and take up important positions, we assume that we don't need training, which is quite unbelievable, because I train almost all the High Court judges here and all the senior police officers, and when we raise some questions, they are quite shocked, bewildered and petrified when we introduce them to things that they ಕಾಲೇಜಿನ ನಿರ್ದೇಶಕರಾದ ಜಗದೀಶ್ ಚೌಡವಳ್ಳಿ ಮಾತನಾಡಿ, ಹೊಸ ಶಿಕ್ಷಣಕ್ಕೆ ತಕ್ಕಂತೆ ನಾವು ಬದಲಾವಣೆಗಳನ್ನು ಅಳವಡಿಸಿಕೊಂಡು ಉತ್ತಮ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಕಲಿಸಬೇಕಾಗಿದ್ದು, ಇದು ದೇಶದ ಬೆಳವಣಿಗೆಗೆ ಸಹಕಾರಿಯಾಗಲಿದ್ದು, ಅದರಂತೆ ಇಂದು ಇಂತಹ ತರಬೇತಿಗಳು ಸಹಕಾರಿಯಾಗಲಿದೆ ಎಂದು ತಿಳಿಸಿದರು. ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿರ್ಬೋದು, ಕಾರ್ಯದರ್ಶಿ ಆಗಿರ್ಬೋದು, ಪ್ರೆಸಿಡೆಂಟ್ ಆಗಿರ್ಬೋದು, ಜಾಯಿಂಟ್ ಸೆಕ್ರೆಟರಿ ಆಗಿರ್ಬೋದು, ಅವರ ಎಲ್ಲರ ಅನುಪಸ್ಥಿತಿಯಲ್ಲಿ ನಾನು ಮಾತನಾಡಲಿಕ್ಕೆ ಅವಕಾಶ ಸಿಕ್ಕಿದ್ದು ಮೊದಲಿಗೆ ಅದು ಗೌರವ. ಈ ಒಂದು ಸಭೆಯಲ್ಲಿ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಇತಿಹಾಸ ತಜ್ಞರು ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಶಿಕ್ಷಣ ತಜ್ಞರಾಗಿ ಹೊರಹೊಮ್ಮಿರ್ತಕ್ಕಂಥ ಸಾಗರವರೇ, ಈ ಕಾಲೇಜಿನ ಪ್ರಾಂಶುಪಾಲರೇ, ನಿರ್ದೇಶಕರಾದಂಥ ಪ್ರದೀಪ್ ಅವರೇ, ಮೆಕ್ಯಾನಿಕಲ್ ಮತ್ತು ಸಿವಿಲ್ ವಿಭಾಗದ ಮುಖ್ಯಸ್ಥರೇ, ಇಡೀ ನಮ್ಮ ಕಾಲೇಜಿಗೆ ಹೆಸರು ತಂದು ಪಡೆದ ಪ್ರಮುಖ ಕಾರಣರಾದಂಥ ಉಪನ್ಯಾಸಕರ ಹಾಗೂ ಬೋಧಕೇತರ ಸಿಬ್ಬಂದಿಗಳೇ, ಪತ್ರಕರ್ತ ಮಿತ್ರರೇ, ಇಂದು ಜಾಗತಿಕ ಮಟ್ಟದಲ್ಲಿ ಭಾರತ ಮತ್ತು ಕರ್ನಾಟಕವನ್ನು ಪ್ರತಿನಿಧಿಸತಕ್ಕಂಥ ತುಂಬ ಹೆಸರುವಾಸಿಯಾಗಿರ್ತಕ್ಕಂಥ ಹಾಸನ ಜಿಲ್ಲೆ, ಅದರಲ್ಲೂ ಹಾಸನ ಜಿಲ್ಲೆಗೆ ಹೆಚ್ಚಿನ ಹೆಸರು ತಂದು ಕೊಟ್ಟಂತ 1960ರಲ್ಲಿ ಸ್ಥಾಪನೆಗೊಂಡಂತ ಮಲೆನಾಡು ಕಾಲೇಜು. ಕಾರ್ಯಕ್ರಮದಲ್ಲಿ ಮೆಕ್ಯಾನಿಕಲ್ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಎಜಿಲ್ ವರ್ಣನಿಯಸ್, ಸಿವಿಲ್ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಮೋಹನ್ ಕುಮಾರ್ ಚೌಹಾಣ್, ಮಲೆನಾಡು ಇಂಜಿನಿಯರಿಂಗ್ ಪ್ರಾಧ್ಯಾಪಕರು, ಉಪನ್ಯಾಸಕರು, ನೌಕರರು ಸೇರಿದಂತೆ ಇತರರು ಭಾಗವಹಿಸಿದ್ದರು. ನಗರದ ಭುವನಹಳ್ಳಿ ಬಳಿ ನಡೆದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆಯಲ್ಲಿ ಆರೋಗ್ಯಕರ ಚರ್ಚೆಗೆ ಬದಲಾಗಿ ಸದಸ್ಯರ ನಡುವೆ ಮಾತಿನ ಚಕಮಕಿ ನಡೆಯಿತು. ಪ್ರತಿ ವರ್ಷದಂತೆ ಈ ಬಾರಿಯೂ ನಡೆದ ವಾರ್ಷಿಕ ಮಹಾಸಭೆಯು ಸಂಘದ ಗೌರವಾಧ್ಯಕ್ಷ ಹಾಗೂ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ವಿಭಾಗೀಯ ನಿಯಂತ್ರಣಾಧಿಕಾರಿ ಎಂ ದೀಪಕ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಆಯೋಜಿಸಲಾಗಿತ್ತು. ಸಭೆ ನಡೆಯುತ್ತಿರುವಾಗಲೇ ಎರಡು ಗುಂಪುಗಳ ನಡುವೆ ವಿವಿಧ ವಿಚಾರಗಳಿಗೆ ಮಾತಿನ ಚಕಮಕಿ ನಡೆದು ಸಭೆಯನ್ನ ಶಾಂತವಾಗಿರಿಸಲು ದೀಪಕ್ ಕುಮಾರ್ ಹರಸಾಹಸಪಟ್ಟರು. ಪ್ರಮುಖವಾಗಿ ಸಂಘದ ಸದಸ್ಯ ಹಾಸನ್ ಬಸ್ ಡಿಪೋನಲ್ಲಿ ಕೆಲಸ ಮಾಡುತ್ತಿರುವ ಟಿ ದೇವರಾಜ್ ಅವರ ಸದಸ್ಯತ್ವ ರದ್ದು ವಿಚಾರವನ್ನ ಅಧ್ಯಕ್ಷ ಹೊನ್ನೇಗೌಡ ಪ್ರಸ್ತಾಪ ಮಾಡುತ್ತಿದ್ದಂತೆ ಅದಕ್ಕೆ ಕಾರಣ ಕೇಳಿ ಟಿ ದೇವರಾಜ್ ಹಾಗೂ ಅವರ ಬೆಂಬಲಿಗರು ಸಭೆಯ ಬಾವಿಗಿಳಿದು ಪ್ರತಿಭಟನೆ ಮುಂದಾದರು. ಸಂಘದ ಪ್ರಧಾನ ಕಾರ್ಯದರ್ಶಿ ಜಿಟಿ ರಂಗೇಗೌಡ, ಸದಸ್ಯ ಟಿ ದೇವರಾಜ್, ಪರಮೇಶ್, ಯತಿರಾಜ್, ಸುರೇಂದ್ರ, ಅಣ್ಣೇಗೌಡ, ಕುಮಾರ್, ಸೋಮಶೇಖರ್, ಶಶಿರೇಖಾ ಸೇರಿದಂತೆ ಹಲವಾರು ಈ ವಿಚಾರಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದರು. ಇದೇ ವೇಳೆ ಎರಡು ಗುಂಪುಗಳ ನಡುವೆ ಕೈಕೈ ಮಿಲಾಯಿಸುವ ಹಂತಕ್ಕೆ ಗಲಾಟೆ ನಡೆಯಿತು. ಸಾರಿಗೆ ನೌಕರರ ಗೃಹ ನಿರ್ಮಾಣ ಮಂಡಳಿ ವತಿಯಿಂದ ಸಂಘದ 6 ಜನ ಸದಸ್ಯರಿಗೆ ನೀಡಲಾಗಿರುವ ನಿವೇಶನವನ್ನ ಸಂಘದ ವಶಕ್ಕೆ ಪಡೆಯದೆ ಅಭಿವೃದ್ಧಿಪಡಿಸಿ ಸೈಟ್ ರಿಜಿಸ್ಟರ್ ಮಾಡಲಾಗಿತ್ತು. ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ ಕಾರಣಕ್ಕೆ ಹಾಗೂ ಸಂಘದಲ್ಲಿ ನಡೆಯಲಿರುವ ಅವ್ಯವಹಾರ ಬಯಲಿಗೆ ಎಳೆದ ಕಾರಣಕ್ಕೆ ನಮ್ಮ ಮೇಲೆ ಕ್ರಮಕ್ಕೆ ಮುಂದಾಗಿದ್ದಾರೆ ಎಂದು ಟಿ ದೇವರಾಜ್ ಆರೋಪಿಸಿದರು. ಇದೇ ವೇಳೆ ಸಭೆಯಲ್ಲಿ ಸಮಗ್ರ ತಿದ್ದುಪಡಿ ವಿಚಾರ ಪ್ರಸ್ತಾಪವಾಗುತ್ತಿದ್ದಂತೆ ಬೈಲಾದಲ್ಲಿ ಸಮಗ್ರ ತಿದ್ದುಪಡಿ ವಿಚಾರ ಇಲ್ಲ ಎಂದು, ಇದು ಬೈಲಾ ವಿರುದ್ಧವಾಗಿದೆ ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿ ಸಂಘದ ಅಧ್ಯಕ್ಷ ಹೊನ್ನೇಗೌಡ ಅವರನ್ನ ಇತರೆ ಸದಸ್ಯರು ತೀವ್ರ ತರಾಟೆಗೆ ತೆಗೆದುಕೊಂಡರು. ಬೈಲಾದಲ್ಲಿ ಸಮಗ್ರ ತಿದ್ದುಪಡಿ ಬಗ್ಗೆ ಪ್ರಸ್ತಾಪ ಇದ್ದರೆ ಅದನ್ನ ಸಭೆಯಲ್ಲಿ ಮಂಡಿಸಲಿ, ಅಲ್ಲಿಯವರೆಗೂ ಬೈಲಾ ಹೊರತುಪಡಿಸಿ ಯಾವುದೇ ತಿದ್ದುಪಡಿ ಮಾಡುವ ಹಾಗಿಲ್ಲ ಎಂದರು. ಇದೇ ವೇಳೆ ಸಂಘದ ಗೌರವಾಧ್ಯಕ್ಷರು ಹಾಗೂ ಹಾಸನ ವಿಭಾಗೀಯ ನಿಯಂತ್ರಣಾಧಿಕಾರಿ ದೀಪಕ್ ಕುಮಾರ್ ಅದನ್ನ ಸದ್ಯಕ್ಕೆ ನಿಲ್ಲಿಸಿ ಬೈಲಾ ಹಾಗೂ ಸಹಕಾರಿ ಇಲಾಖೆಯ ನಿಯಮವನ್ನ ಮುಂದಿನ ಸಭೆಯಲ್ಲಿ ಇಟ್ಟು ನಿಯಮ ಇದ್ದಲ್ಲಿ ಬಳಿಕ ಸಭೆಯಲ್ಲಿ ಒಪ್ಪಿಗೆ ಪಡೆದು ತಿದ್ದುಪಡಿಗೆ ಅವಕಾಶ ನೀಡಲಾಗುವುದು, ಅಲ್ಲಿಯವರೆಗೂ ಈ ವಿಚಾರ ಪ್ರಸ್ತಾಪ ಬೇಡ ಎಂದರು. ಅರ್ಧ ಸಂಸ್ಥೆ ತಗೊಂಡೇ ಇಲ್ಲ, ಅದನ್ನ ಬೇರೆಯವರು ತಗೊಂಡಿದ್ದಾರೆ. ಆಗಿರೋದು ನಮ್ಗೆ ನಮ್ಗಿನ್ನ ಜೂನಿಯರ್ಸ್ ಗಳಿಗೆಲ್ಲ ಸೈಟ್ಗಳು ಬಂದಿದ್ದಾವೆ, ನಮಗೆ ಯಾಕೆ ಕೊಟ್ಟಿಲ್ಲ? ನಾವು ಕೇಳಿದ್ಕೆ ಯಾರು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಫಸ್ಟ್ ನಮಗೆ ನ್ಯಾಯ ಸಿಗ್ಲಿ. ಹೆಣ್ಮಕ್ಳಿದ್ದಾರೆ, ಯಾರು ಇಲ್ಲ ಅಂತ ಸುಮ್ಮನೆ ಎಲ್ಲೆಲ್ಲ ಕೊಟ್ಟು ಏನೇನೋ ಮಾಡೋದಲ್ಲ. ನಮ್ಗೆ ಅನ್ಯಾಯ ಇದೆ, ಫಸ್ಟ್ ನಮಗೆ ಕೊಟ್ಬಿಟ್ಟು ಮಿಕ್ಕಿದ ಏನೋ ಮಾಡೋದಿದ್ರು ಮಾಡ್ಲಿ. 2012 ಕೊಟ್ಟಿರೋದು ನಮ್ಗಿನ್ನೂ ಯಾವ್ದು ನ್ಯಾಯ ಸಿಗ್ಲಿಲ್ಲ. ವರ್ಷದಿಂದ ಅಲ್ಲಿಂದ ಇದೀವಿ. ಯಾರೇ ತಗೊಂಡಿರ್ಲಿ, ಒಂದು ಸಂಸ್ಥೆಗಾಗಿರ್ಬೇಕು, ಯಾರೇ ತಗೊಂಡಿರ್ಲಿ ನಮಗೆ ಸಂಸ್ಥೆಗೆ ರಿಜಿಸ್ಟ್ರೇಷನ್ ಮಾಡ್ಕೊಡ್ಬೇಕಾಗಿರೋದು ಅನ್ಯಾಯ. ಇದು ಅಷ್ಟು ನಮಗೆ ಮಾಡ್ಕೊಡ್ಬೇಕು.
ಸಂಘದ ವಿರೋಧವಾಗಿ ಈಗ ಏನು ನಮ್ಮ ಲೇಔಟಲ್ಲಿ ಇದೆ 7 ಗುಂಟೆ ಜಾಗ, 7 ಗುಂಟೆ ಜಾಗಕ್ಕೆ ತಂತಿ ಬೇಲಿ ನಡ್ಕೊಂಡು ರೋಡೆಲ್ಲ ಕಿತ್ತಾಕಿ ಡ್ರೈನ್ ಎಲ್ಲ ಹೊಡೆದು ಅದೆಲ್ಲ ಮಾಡಿದ್ದಾರೆ. ಅವರ ಹೆಸರು ರಿಜಿಸ್ಟ್ರೇಷನ್ ಆಗಿದೆ. ಅದರಿಂದ ಅದು ನಮ್ಮ ಸಂಘದ ವಿರುದ್ಧವಾಗಿ ಆಗಿರೋದ್ರಿಂದ ನಮ್ಮ ಸಂಘದ ವಿರುದ್ಧವಾಗಿ ನಮ್ದು ಏನು ಕಾರ್ಮಿಕರ ಹಿತಾಸಕ್ತಿಗೆ ಮತ್ತು ಸಂಘದ ಸದಸ್ಯರಿಗೆ ಧಕ್ಕೆ ಆಗಿರೋದ್ರಿಂದ ಸದಸ್ಯತ್ವದಲ್ಲಿ ನಮ್ಮ ಬೈಲಾದಲ್ಲಿದೆ, ಅದನ್ನು ತೆಗೆದಾಕ್ತಾ ಇದೀವಿ. ಮೊದಲನೇದಾಗಿ ನಿಮ್ಮ ಬೈಲಾ ಕಾಪಿ ಕೊಡಿ ಸಾಹೇಬ್ರು, ಕೊಡಿ ಸಾಗರ್ ತೋರಿಸ್ತೀನಿ ನಾನು. ಕೊಡಿ ಕೊಡಿ ಈಗ ಕೊಡಿ, ಅಲ್ಲಲ್ಲ ಕೊಟ್ಬಿಡಿ ಈಗ ಕೊಡಿ. ಆ ತರ ಬೈಲಾದಲ್ಲಿ ಇದ್ರೆ ನಾನು ಕೇಳದೆ ಎಲ್ಲ ಸದಸ್ಯರಿಗೆ ಅವಕಾಶ ಅಂತ ಅಂದ್ರೆ ನಾವು ಹೊರಟು ಹೋಗ್ತೀವಿ. ಅವಶ್ಯಕತೆ ಇಲ್ಲ. ಬೈಲಾ ಕಾಪಿ ಕೊಡಿ. ಆಯ್ತು, ಹಿಂಗೆ ದಯಮಾಡಿ ಸಭಾಧ್ಯಕ್ಷರು, ನಮ್ಮ ವಿಭಾಗದ ನಿಯಂತ್ರಣಾಧಿಕಾರಿಗಳು, ಇದೇನಿರ್ತ ಬೈಲಾ ಇದೆ ಆ ಬೈಲಾ ಕಾಪಿನಲ್ಲಿ ಸದಸ್ಯರಿಗೆ ಯಾವುದೂ ಹಕ್ಕಿಲ್ಲ ಅಂತ ಇದ್ರೆ ಖಂಡಿತ ನಾವು ಕ್ಷಮೆ ಕೇಳ್ಕೊಂಡು ಹೊರಟೋಗ್ತೀವಿ. ಒಂದು ಇದರಲ್ಲಿ ನಾವು ಸೇರ್ಪಡಬೇಕಾದ್ರೆ ಬೈಲಾ ಕಾಪಿ ನೋಡಿದಾಗ ಓಟ್ ಹಾಕ್ಲಿಕ್ಕೆ ಒಂದಕ್ಕೆ ಅಧಿಕಾರ ಅಲ್ಲ, ನಮಗೆ ಎಲೆಕ್ಷನ್ ನಿಲ್ಲಿಕ್ಕೆ ಅಧಿಕಾರ ಅಲ್ಲ. 2 ಬಿಟ್ರೆ ಎಲ್ಲ ಪ್ರತಿಯೊಂದು ಚಟುವಟಿಕೆ ಭಾಗವಹಿಸಕ್ಕೆ ಅಧಿಕಾರ ಇದೆ. ದಯವಿಟ್ಟು ಸಭಾಧ್ಯಕ್ಷರು ಆ ಬೈಲಾ ಕಾಪಿನ ತಗೊಂಡು ತಾವು ನೋಡಿ. ನಿಮಗೆ ಬೇಡವಲ್ಲ, ನಾವು ಸಭೆ ಅಧ್ಯಕ್ಷ ಅನುಮತಿ ಕೇಳ್ತೇವೆ. ನಾವು ಸಭೆ ಅಧ್ಯಕ್ಷ ಒಬ್ಬೊಬ್ರು ಮಾತಾಡಿ ಮಾತಾಡೋದು ಅಧಿಕಾರ ಇಲ್ವಾ ಪಾಯಿಂಟ್ ಕೇಳಕ್ಕೆ? ನಾವು ಸದಸ್ಯರೇ ಅದನ್ನ ಹೇಳಿ. ನಾವಲ್ಲ, ಮೋಸ. ಈ ವಿಷಯನ ಡಿಸಿ ಸಾಹೇಬ್ರಿಗೆ ನಾವು ಕೊಟ್ಟಿದ್ವಿ, ನಕಾಶ ಕೊಟ್ಟಿದ್ವಿ. ಕೇಳಕ್ ಹೋದ್ರೆ ಸೊಸೈಟಿ ಕೇಳಕ್ ಹೋದ್ರೆ ಕೋರ್ಟ್ಗೆ ಹೋಗಿ ಕಳ್ಸ್ಯಾರ. ಹೆಣ್ಮಕ್ಳು ಹತ್ಕೊಂಡ್ಬಂದು ಅಂತ ಬಂದು ನಾನಾಗೆ ಮಾಡಿದೆ, ಸಾಹೇಬ್ರಿಗೆ ಕಳ್ಸಿಕೊಟ್ಟೆ. ಸಾಹೇಬ್ರ ಪಾಪ ಆಯ್ತಮ್ಮ ಹೇಳ್ತೀನಿ ಅಂತ ಹೇಳಿದ್ದಾರೆ. ಈತ ನೋಡಿ ಯಾರ್ದೋ ಜಾಗನ ಅದ್ ಲೇಔಟ್ ತಗೊಂಡೇ ಇಲ್ಲ, ಅಗ್ರಿಮೆಂಟ್ ಆಗಿಲ್ಲ, ರಿಜಿಸ್ಟರ್ ಆಗಿಲ್ಲ. ಆ ಜಾಗನ ಅರ್ಧ ಸೈಟ್ ಅರ್ಧ ಇವ್ರಿಗೆ ಬರುತ್ತೆ, ಅರ್ಧ ರೋಡ್ ಓದಿದ್ದೆ. ಏನಾಗಬೇಕು ಹೆಣ್ಮಕ್ಳು? 4-5 ಸೈಟ್ ಆಗಿದೆ. ಅವು ಬಂದು ಗೊಳ ಅಂತವೆ. ಅದೇ ಈಗ ನಿಮ್ಗೆ ಆಗಿದ್ರೆ 1 ನಿಮಿಷ ಇರಿ, 1 ನಿಮಿಷ ಅದೇ ಸೈಟ್ ನಿಮ್ಗೆ ಆಗಿದ್ರೆ ಸುಮ್ಮನಿರ್ತಿದ್ವಾ? ಯಾಕೆ ಅದ್ರ ಕ್ವಶನ್ ಮಾಡ್ತೀರಿ? ಅವ್ರಿಗೆ ನ್ಯಾಯ ಕೊಡ್ಲಿ, ಅವ್ರೇನ್ ಬೇರೆ ಕೇಳ್ತಲ್ಲ. ನಮಗೆ ಸಭೆಯಲ್ಲಿ ಸಂಘದ ಉಪಾಧ್ಯಕ್ಷ ಮಂಜುನಾಥ್, ಕಾರ್ಯದರ್ಶಿ ರಂಗಸ್ವಾಮಿ, ಸಹಾಯಕ ಭದ್ರತಾ ನಿರೀಕ್ಷಕ ಪ್ರಸನ್ನ ಹಾಗೂ ಸಾರಿಗೆ ಇಲಾಖೆಯ ಜಯಂತ್ ಇತರರಿದ್ದರು. ತಾಲೂಕು ಪಂಚಾಯಿತಿ, ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯಿತಿ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಹಾಸನ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿಂದು ಆಯೋಜಿಸಲಾಗಿದ್ದ ಪೋಷಣ್ ಅಭಿಯಾನ ಕಾರ್ಯಕ್ರಮವನ್ನು ಶಾಸಕ ಸ್ವರೂಪ್ ಪ್ರಕಾಶ್ ಉದ್ಘಾಟಿಸಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕರು, ಬಾಲ್ಯದಿಂದಲೇ ಮಕ್ಕಳಿಗೆ ಪೌಷ್ಟಿಕಯುಕ್ತ ಆಹಾರ ನೀಡಿದಲ್ಲಿ ಆರೋಗ್ಯಕರ ಸಮಾಜ ನಿರ್ಮಾಣ ಸಾಧ್ಯ. ಈ ನಿಟ್ಟಿನಲ್ಲಿ ಅಪೌಷ್ಟಿಕತೆ, ರಕ್ತಹೀನತೆ ನಿವಾರಣೆಗೆ ಪ್ರತಿಯೊಬ್ಬರು ಕೈಜೋಡಿಸಬೇಕು. ಅಪೌಷ್ಟಿಕತೆ ನಿವಾರಣೆಗೆಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಜಾರಿಗೆ ತಂದ ಪ್ರಮುಖ ಕಾರ್ಯಕ್ರಮಗಳ ಪೈಕಿ ಪೋಷಣ್ ಅಭಿಯಾನ ಕೂಡ ಒಂದಾಗಿದೆ. ಹಾಸನ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯುತ್ತಿದ್ದು, ಅಪೌಷ್ಟಿಕ ಮಕ್ಕಳ ಸಂಖ್ಯೆ ಕೂಡ ಕಡಿಮೆಯಾಗಿದೆ. ಆದರೆ ಮುಂದಿನ ದಿನಗಳಲ್ಲಿ ಸಂಖ್ಯೆ ಶೂನ್ಯ ತಲುಪಿಸಬೇಕು. ಈ ನಿಟ್ಟಿನಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಶ್ರಮ ವಹಿಸಬೇಕು ಎಂದರು. ಸ್ಥಳೀಯವಾಗಿ ಬೆಳೆದಿರುವಂತಹ ಇದರಲ್ಲಿ ತರಕಾರಿ ಆಗಿರ್ಬೋದು ಮತ್ತು ಬೇರೆ ಬೇರೆ ಪದಾರ್ಥ ಆಗಿರ್ಬೋದು, ಎಲ್ಲರೂ ಕೂಡ ಮನೆಯಿಂದ ತಿಂಡಿಗಳನ್ನ ಮತ್ತು ಇದನ್ನ ಮಾಡ್ಕೊಂಡು ಬಂದಿದ್ರಿ. ಬಹಳಷ್ಟು ನಾವು ಕೂಡ ಆ ಒಂದು ಸವಿಯನ್ನ ನಾವು ಅನುಭವಿಸಿದ್ವಿ. ಬಹಳಷ್ಟು ತುಂಬಾ ಅದ್ಭುತವಾಗಿ ಚೆನ್ನಾಗಿ ಮಾಡಿದ್ವಿ. ಈಗಾಗಲೇ ಮೇಡಮ್ ಅವರು ಹೇಳ್ತಾ ಇದ್ರು, ಸಾಹೇಬರು ಕೂಡ ಹೇಳ್ತಾ ಇದ್ರು, ಇವತ್ತು ನಮ್ಮ ಏನೋ ಒಂದು ಲೈಫ್ ಸ್ಪ್ಯಾನ್ ಅಂತ ಏನಿದೆ, ಈ ಹಿಂದೆ ಹಿರಿಯರು ನಮ್ಮ ಪೂರ್ವಜರೆಲ್ಲ 90 ವರ್ಷ 100 ವರ್ಷ ಬದುಕಿದ್ದಂಥದ್ದನ್ನ ನಾವೆಲ್ಲ ನೋಡ್ತಾ ಇದೀವಿ. ಇವತ್ತೆಲ್ಲವ್ರ ಕಡೆ 60 ವರ್ಷ ದಾಟಿದ ತಕ್ಷಣ ನಮಗೆಲ್ಲ ಕಾಯಿಲೆಗಳು, ಕ್ಯಾನ್ಸರ್ ಇರ್ಬೋದು, ಮತ್ತೊಂದು ಇರ್ಬೋದು, ಎಲ್ಲ ಕಾಯಿಲೆಗಳು ನಾವೆಲ್ಲ ನೋಡ್ತಾ ಇದೀವಿ. ತಮಗೆ ಗೊತ್ತಿದೆ, ಮುಂಚೆ ಹಳ್ಳಿಯಲ್ಲಿ ಯಾವ ರೀತಿ ನಾವು ಬೆಳೆದಿರೋಂಥ ಒಂದು ಪದಾರ್ಥಗಳು, ತರಕಾರಿ ಇರ್ಬೋದು, ಬೇರೆ ಬೇರೆ ಪದಾರ್ಥಗಳನ್ನೆಲ್ಲ ಉಪಯೋಗಿಸಿ ಮನೆಯಲ್ಲ ಮಾಡ್ತಾ ಇದ್ವಿ. ಈಗಾಗಲೇ ಚಿಕ್ಕ ಮಕ್ಕಳು ಕೂಡ ನಮ್ಮ ಸಮೇತನೂ ಕೂಡ ನಾವು ಕೂಡ ಸೇರಿ ಪಿಜ್ಜಾ, ಬರ್ಗರ್ ಅಂತ ಎಲ್ಲೋ ಒಂದು ಕಡೆ ಒಂದು ಬೇರೆ ಬೇರೆ ಇದಕ್ಕೆ ನಾವು ತಿಂಡಿ ತಿನಿಸುಗಳಿಗೆ ನಾವೆಲ್ಲ ಮೊರೆ ಹೋಗ್ಬಿಟ್ಟಿದ್ವಿ. ಆಗಲೇ ನಾವು ಕೂಡ ಈಗಾಗಲೇ ಮಕ್ಕಳಿಗೆ ನಮ್ಮ ಕಾರ್ಯಕ್ರಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕರು ಧರಣಿ, ತಹಶೀಲ್ದಾರ್ ಶ್ವೇತಾ, ತಾಲೂಕು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಗಿರೀಶ್, ಶಿಶು ಅಭಿವೃದ್ಧಿ ಅಧಿಕಾರಿ ಜ್ಯೋತಿ ಲಕ್ಷ್ಮಿ ಸೇರಿದಂತೆ ಇತರರಿದ್ದರು.
ನಗರದ ಹೆಚ್ಎನ್ಪುರ ರಸ್ತೆಯಲ್ಲಿರುವ ಸಂತ ಫಿಲೋಮಿನಾ ಶಾಲೆಯಲ್ಲಿಂದು ಆರ್ಪಿಎಫ್ ವತಿಯಿಂದ ಶಾಲಾ ಮಕ್ಕಳಲ್ಲಿ ರೈಲಿನ ಮೇಲೆ ಕಲ್ಲು ಎಸೆಯುವ ಹಾಗೂ ರೈಲು ಹಳಿ ಮೇಲೆ ಅಪಾಯಕಾರಿ ವಸ್ತುಗಳನ್ನು ಇಡಬಾರದೆಂದು ಮತ್ತು ರೈಲ್ವೆ ಲೆವೆಲ್ ಕ್ರಾಸಿಂಗ್ ಗೇಟ್ ದಾಟುವ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಆರ್ಪಿಎಫ್ ಇನ್ಸ್ಪೆಕ್ಟರ್ ಪುಷ್ಪೇಂದರ್ ಕುಮಾರ್ ಮಾತನಾಡಿ, ರೈಲು ನಿಲ್ದಾಣದಲ್ಲಿ ಹಾಗೂ ರೈಲು ಸಂಚರಿಸುವಾಗ ಹೇಗೆ ಜಾಗರೂಕರಾಗಿರಬೇಕೆಂದು ಮಕ್ಕಳಿಗೆ ತಿಳಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ಮಕ್ಕಳು ಉತ್ಸುಕರಾಗಿ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು. ಹಾಗೆ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಶಿಕ್ಷಕರೆಲ್ಲ ಸಹಕರಿಸಿದ್ದಾರೆ ಎಂದು ತಿಳಿಸಿದರು. Today we have done a small drawing competition here in Saint Philomena School. So the competition was about the safety and security of passenger, and there was a awareness to create an awareness among the public. So the topics we have given to the students like don't pelting the stone towards a running train, while approaching an LC gate, what is the do's and don'ts. So while come on the railway platform, so don't try to deboard or a running train, don't put any foreign material on a track. So there was 5 topics were also there. The students from the school also participated with full of enthusiasm, and I am also very happy after seeing their active participation. The school authorities, principal ma'am, they also just collaborated in the program. I also convey my thank and this one to make this program very grand and success. Thank you. ये बच्चे लोगों में हम लोग यही एक पब्लिक में बच्चों में, क्योंकि ये कॉमन चीज़ें हैं, जब भी वो लोग प्लेटफॉर्म पे आएंगे ट्रेन से ट्रैवल कर. ಶಿಕ್ಷಕಿ ದಯಾಮಣಿ ಮಾತನಾಡಿ, ಇಂದು ಆರ್ಪಿಎಫ್ ವತಿಯಿಂದ ಮಕ್ಕಳಿಗೆ ಅರಿವನ್ನು ಮೂಡಿಸಲು ಚಿತ್ರಕಲಾ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದ್ದು, ಶಾಲೆಯ ಪಕ್ಕದಲ್ಲೇ ರೈಲ್ವೆ ಹಳಿ ಇರುವುದರಿಂದ ಮಕ್ಕಳಿಗೆ ಇದರ ಬಗ್ಗೆ ತಿಳಿಸಲು ಸಹಕಾರಿಯಾಗಿದೆ. ಮಕ್ಕಳು ಈ ಬಗ್ಗೆ ಮಾಹಿತಿಯನ್ನ ಪಡೆದು ಚಿತ್ರಕಲಾ ಸ್ಪರ್ಧೆಯಲ್ಲಿ ಭಾಗವಹಿಸಿ ಅರಿವನ್ನು ಮೂಡಿಸುವ ಬಗ್ಗೆ ಅವರಿಗೆ ತಿಳಿಯುವ ವಿಷಯಗಳನ್ನು ತಿಳಿಸಿದ್ದಾರೆ ಎಂದರು. ಇವತ್ತಿನ ದಿನ ನಮ್ಮ ಶಾಲೆಯಲ್ಲಿ ಆರ್ಪಿಎಫ್ ಅವ್ರ ಕಡೆಯಿಂದ ಅವರ ಸಂಯುಕ್ತಾಶ್ರಯದಲ್ಲಿ ನಮ್ಮ ಶಾಲೆಯಲ್ಲಿ ಡ್ರಾಯಿಂಗ್ ಕಾಂಪಿಟೇಷನನ್ನು ಏರ್ಪಡಿಸಿದರು. ಏನಂತ ಹೇಳಿದ್ರೆ, ಈ ನಮ್ಮ ಸ್ಕೂಲಿನ ಪಕ್ಕದಲ್ಲೇ ರೈಲ್ವೆ ಟ್ರ್ಯಾಕ್ ಇರೋದ್ರಿಂದ ಮಕ್ಕಳಿಗೆ ಒಂದು ಅರಿವನ್ನು ಮೂಡಿಸುವಂಥ ಕಾರ್ಯಕ್ರಮವನ್ನು, ಅದಕ್ಕೆ ಸಂಬಂಧಪಟ್ಟಂಥ ಒಂದು ಡ್ರಾಯಿಂಗ್ ಕಾಂಪಿಟೇಷನನ್ನು ಸ್ಪರ್ಧೆಯನ್ನು ಏರ್ಪಡಿಸಿದರು. ಅದರಲ್ಲಿ ನಮ್ಮ ಮಕ್ಕಳು ಪಾರ್ಟಿಸಿಪೇಟ್ನ ಮಾಡಿ, ಎಲ್ಲ ಮಕ್ಕಳು ಅವರು ಸ್ವಇಚ್ಛೆಯಿಂದ ಪಾರ್ಟಿಸಿಪೇಟನ್ನು ಮಾಡಿ ತುಂಬ ಚೆನ್ನಾಗಿ ಅವರು ಅದ್ರ ಬಗ್ಗೆ ಅವೇರ್ನೆಸ್, ಅಂದರೆ ಏನನ್ನ ಮಾಡಬೇಕು, ಟ್ರ್ಯಾಕ್ ನಿಯರಲ್ಲೇ ಇರೋದ್ರಿಂದ ನಮ್ಮ ಶಾಲೆಗೆ ಯಾವ ಮುನ್ನೆಚ್ಚರಿಕೆನ ವಹಿಸ್ಕೊಬೇಕು, ಯಾವ ಥರ ಟ್ರ್ಯಾಕನ್ನು ನಾವು ಕ್ರಾಸ್ ಮಾಡಬೇಕು, ಏನೇನು ನಾವು ಕ್ರಮನ ತಗೋಬೇಕು ಅನ್ನೋದ್ರ ಬಗ್ಗೆ ಅವರು ಒಂದು ಡ್ರಾಯಿಂಗ್ನ ಮುಖಾಂತರ ಒಂದು ಅವೇರ್ನೆಸ್ಸನ್ನು ಅವರು ಇಲ್ಲಿ ಒಂದು ವ್ಯಕ್ತಪಡಿಸಿದ್ದಾರೆ ತಮ್ಮ ಡ್ರಾಯಿಂಗ್ಗಳ ಮುಖಾಂತರ. ಏನಂತ ಹೇಳಿದ್ರೆ, ನಾವು ಟ್ರೈನಲ್ಲಿ ಟ್ರಾವೆಲ್ ಮಾಡೋವಾಗ ಏನೇನು ಕ್ರಮವನ್ನು ವಹಿಸ್ಕೊಬೇಕು, ಅಥವಾ ಟ್ರೈನ್ ಹೋಗುವಾಗ ಕಲ್ಲು ಎಸಿಬೇಕಾ, ಅಥವಾ ಟ್ರೈನ್. ಈ ಸಂದರ್ಭದಲ್ಲಿ ಶಾಲಾ ಮುಖ್ಯೋಪಾಧ್ಯಾಯರು, ಶಿಕ್ಷಕಿ ವೃಂದದವರಿದ್ದರು. ಬೇಲೂರು ತಾಲೂಕು ಬಿಕ್ಕೋಡು ಹೋಬಳಿ ಕೆಸಗೋಡು ಗ್ರಾಮ ಪಂಚಾಯಿತಿ ಗ್ರಾಮ ಠಾಣೆಗೆ ಸೇರಿದ ಜಾಗವನ್ನು ಕೆಲ ವ್ಯಕ್ತಿಗಳು ಒತ್ತುವರಿ ಮಾಡಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಅದನ್ನು ತೆರವು ಮಾಡಿಕೊಡಬೇಕೆಂದು ಏಕಾಂಗಿ ಹೋರಾಟಗಾರ ತೀರ್ಥಪ್ಪ ಪ್ರತಿಭಟನೆ ನಡೆಸಿದರು. ಬೇಲೂರು ಪಟ್ಟಣದ ತಾಲೂಕು ಪಂಚಾಯಿತಿ ಮುಂಭಾಗ ಏಕಾಂಗಿಯಾಗಿ ಪ್ರತಿಭಟನೆ ನಡೆಸಿ ಮಾತನಾಡಿದ ಅವರು, ಬಿಕ್ಕೋಡು ಹೋಬಳಿಯ ಕೆಸಗೋಡು ಗ್ರಾಮ ಪಂಚಾಯಿತಿ ಸೇರಿದ ಗ್ರಾಮ ಠಾಣೆ ಜಾಗವನ್ನು ಗ್ರಾಮದ ಕೆಲವರು ಒತ್ತುವರಿ ಮಾಡಿಕೊಂಡಿದ್ದು, ಇದಕ್ಕಾಗಿ ಅವರು ಕೆಸಗೋಡು ಗ್ರಾಮ ಪಂಚಾಯಿತಿ ಪಿಡಿಒ ಅವರಿಗೆ ಲಂಚ ಕೊಟ್ಟಿದ್ದಾರೆ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ನೀಡಿ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಇನ್ನಾದರೂ ಈ ಗ್ರಾಮ ಠಾಣಾ ಒತ್ತುವರಿ ಮಾಡಿರುವವರ ವಿರುದ್ಧ ಕ್ರಮ ಕೈಗೊಂಡು ಒತ್ತುವರಿ ಜಾಗವನ್ನು ಬಿಡಿಸಿಕೊಡಬೇಕು, ಇಲ್ಲದಿದ್ದರೆ ಸಂಬಂಧಿಸಿದ ಕಚೇರಿ ಮುಂದೆ ಉಗ್ರ ಪ್ರತಿಭಟನೆ ಮಾಡಲಾಗುವುದೆಂದು ಎಚ್ಚರಿಕೆ ನೀಡಿದರು. ಗಂಗಾಧರ 2.5 ಎಕರೆ ಒತ್ತುವರಿ ಮಾಡಿ ಶುಂಠಿ ಹಚ್ಚಿ ಆ ಶುಂಠಿ ಕಿತ್ತು ಮಾರಿ ಪಿಡಿಒಗೆ 25,000 ರೂಪಾಯಿ ಲಂಚ ಕೊಟ್ಟಿದ್ದಾನೆ. ಧರ್ಮ 1 ಎಕರೆ, ರಾಮೇಶ 1 ಎಕರೆ, ತಾಟ್ಕೋ, ದಾರಿ ಹಿರಣೆಯ, ಪುರುಷಾಂತಪ್ಪ, ವಸಂತ ರಾಜು, ಮಂಜಾನ ಇವರಿಗೆ ದಾರಿ ಬಿಡ್ದಲೆಯ, ಪುಷ್ಪಮೋಡ್ರು ಇಟ್ಲ ಹೋಗ್ತೆ, ಗುಳಪ್ಪಿತ್ತು ಹೋಗ್ತೆ, ದಾರಿ ಇವತ್ತುವರೆಗೂ ಬಿಡಿಸ್ಕೊಟ್ಟಿಲ್ಲ. ಕೆಸ್ಕೋಡಲ್ಲಿ ಸುಗ್ಗಿ ಕಟ್ಟಿ 2.5 ಎಕರೆ, 2.5 ಎಕರೆ ಸುಗ್ಗಿ ಕಟ್ಟಿಯನ್ನು ಒತ್ತುವರಿ ಮಾಡ್ಕೊಂಡು ಹೆಂಚಿ ಹೊಡ್ಕೊಂಡಾರೆ. ಅದು ಕೂಡ ಮೂಡ್ಲಿಗೆರೆ ತುಂಡು 7.5 ಎಕರೆ ಜಾಮಠಾಣ. 7.5 ಎಕರೆ ಜಾಮಠಾಣದಲ್ಲಿ ಚಂದ್ರಪ್ಪ ಒಬ್ಬ ಮನೆ ಕಟ್ಕೊಂಡಿದ್ದಾನೆ, ಸಣ್ಣ ಒಬ್ಬ ಮನೆ ಕಟ್ಕೊಂಡಿದ್ದಾನೆ. ಬಾಕಿಯವರಿಗೆ ಮುಸಲ್ಮಾನ್ಗೆ ಆಗಲಿ ಮುರೋಶೆಟ್ಗೆ ಆಗಲಿ ಅವ್ರು ಯಾವುದೇ ಒಂದು ಗುಂಟೆನೂ ಕೊಟ್ಟಿಲ್ಲ. ಅದು ಕೂಡ ಬಹುಶಃ ನೀರಿನಲ್ಲಿ ಮಲೇಶ್ವರನಗರಿಗೆ ವಾಟಾವಳಿ ನೀರು ಮ್ಯಾಕ್ ಹತ್ತುತ್ತೆ. ಅದು ಕೂಡ ಬಹುಶಃ ಅವರಿಗೆ ಶೀತದಲ್ಲಿ ಸಬ್ ಸ್ಟೇಷನಲ್ಲಿ ಸಾಯ್ತಾ ಇದ್ದಾರೆ. ಅದು ಕೂಡ ಇವತ್ತಿನ ದಿವಸ ಈಗಾಗಲೇ ಇರ್ತಕ್ಕಂಥವ್ರು ಕೂಡ ಈಗಾಗಲೇ ಮುಳ್ಳಿಗೆರೆ ತುಂಡನ್ನು ಜಡಿದು ಕೊಡಬೇಕು ವಿನಂತಿ ಮಾಡ್ಕೊತೀನಿ. ಬೇಲೂರು ತಾಲೂಕಿನ ಬಿಕ್ಕೋಡು ಹೋಬಳಿಯ ಚಿಕ್ಕ ಬಿಕ್ಕೋಡಿನ ಹಳ್ಳಿಗದ್ದೆ ಗ್ರಾಮದ ಗದ್ದೆಯಲ್ಲಿ ಸುಮಾರು 20 ಆನೆಗಳ ಗುಂಪು ಕಾಣಿಸಿಕೊಂಡಿದ್ದು, ಸುತ್ತಮುತ್ತಲಿನ ಗ್ರಾಮಸ್ಥರು ಭಯಭೀತರಾಗಿದ್ದು, ಆನೆಗಳನ್ನು ಹಿಡಿದು ಬೇರೆ ಕಡೆ ಸಾಗಿಸುವಲ್ಲಿ ಅರಣ್ಯ ಇಲಾಖೆ ವಿಫಲವಾಗಿದೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.
ಈ ಸಂಬಂಧ ಮಾತನಾಡಿದ ಗ್ರಾಮಸ್ಥರು, ಕಳೆದ 3 ದಿನಗಳ ಹಿಂದೆ ಮತ್ತಾವರ ಸುಂಡೆಕೆರೆ ಸುತ್ತಮುತ್ತ ಕಾಣಿಸಿಕೊಂಡಿದ್ದ 19 ಆನೆಗಳ ಗುಂಪು ಶುಕ್ರವಾರ ಬೆಳಗ್ಗೆ ಹಳ್ಳಿಗದ್ದೆ ಗ್ರಾಮದ ಜಮೀನಿನಲ್ಲಿ ಕಂಡಿದ್ದು, ರೈತರು ಜಮೀನಿಗೆ ಹೋಗಲು ಭಯಭೀತರಾಗಿ ಕೆಲಸ ಮಾಡಲು ಸಾಧ್ಯವಾಗದೆ ಸುಮ್ಮನೆ ಕುಳಿತುಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಈ ಸಮಸ್ಯೆ ಬಗ್ಗೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ದರೂ ಸಮಸ್ಯೆ ಬಗೆಹರಿಸಲು ವಿಫಲರಾಗಿದ್ದಾರೆ. ಅಲ್ಲದೆ ಕೆಡಿಪಿ ಸಭೆಯಲ್ಲಿ ಆನೆ ಹಾವಳಿಯ ಬಗ್ಗೆ ಶಾಸಕರ ಗಮನಕ್ಕೂ ತಂದಿದ್ದರೂ ಶಾಸಕರು ಅಧಿಕಾರಿಗಳಿಗೆ ಸೂಚನೆ ನೀಡಿರುವ ಲಕ್ಷಣ ಕಂಡುಬಂದಿಲ್ಲ. ಇನ್ನಾದರೂ ಆನೆಗಳನ್ನು ಸ್ಥಳಾಂತರಿಸಿ ರೈತರು ಕೂಲಿ ಕಾರ್ಮಿಕರ ಜೀವವನ್ನು ಉಳಿಸಬೇಕು ಎಂದು ಮನವಿ ಮಾಡಿದರು. ನಮ್ಮ ಕೆಲಸ ನಾವು ಮಾಡ್ತಿದ್ವಿ, ಕೊಡೋ ಅಪ್ಲಿಕೇಶನ್ ಮಾಡ್ತಿದ್ವಿ, ಅದು ಸರ್ಕಾರ ಜನ ತೋರಿಸಬಾರ್ದಲ್ಲ ಅಧಿಕಾರಿಗಳು. ನಾವು ಈಗ ಸರ್ಕಾರಕ್ಕೆ ನಾವು ಮುಟ್ಸೋದು ಹೆಂಗೆ? ಈ ತಡೆಯ ಅದೇ ಈ ತರ ಇನ್ನೆಲ್ಲ ಪ್ರಾಬ್ಲಮ್ ಹಿಂಗೆ ಆಗ್ತಿದೆ. ನಾವು ಇಷ್ಟೊಂದೆಲ್ಲ ಫೇಸ್ ಮಾಡ್ತಾ ಇದೀವಿ. ಶಾಶ್ವತ ಪರಿಹಾರ ಈಗ ಕೊಡ್ತೀರಾ ಪರಿಹಾರ ಅಂತ ಈಗ ಏನ್ ಮುಂದಕ್ಕೆ ಮುಟ್ಸೋದೇ ಮತ್ತೀಗ. ಈಗ ಮೊನ್ನೆ ನಿಮಗೆ ಗೊತ್ತಿದೆ ಅವ್ರು ಹೇಳ್ತಾರೆ, ಅವ್ರು ತಡಿ ಇಲ್ಲಿಗೆ ಬಂದಿದ್ರು ಅವರು ನೋಡ್ಕೊಂಡು ಹೋಗಿದ್ದಾರೆ. ನಮ್ಮ ಸಚಿವರು ಈಶ್ವರ್ ಖಂಡ್ರೆ ಸಾಹೇಬ್ರಿಗೂ ಅದನ್ನು ತಿಳಿಸಿದ್ರು. ಅದನ್ನ ಮೊನ್ನೆ ಚಿಕ್ಕಮಗಳೂರಲ್ಲೂ ಎಲ್ಲದೂ ಅವರು ಒಂದು ರಿಸರ್ಚ್ ಮಾಡಬೇಕು, ಇದ್ರ ಬಗ್ಗೆ ಯಾವ ಥರ ಆನೆಗಳನ್ನ ಇಲ್ಲಿಂದ ಹಿಮ್ಮೆಟ್ಟಿಸ್ಬೇಕು ಅಂತ ಎಲ್ಲ ಡಿಸ್ಕಷನ್ಸು ಆಗ್ತಾ ಇದೆ. ಬಟ್ ಮೇಲೆ ಲೆವೆಲಲ್ಲೂ ಆಗ್ತಾ ಇದೆ ಡಿಸ್ಕಷನ್ಸ್. ಬಟ್ ಸರ್ ಇಲ್ಲ ಅಂತ ಹೇಳಿ ಮುಗಿದ ಮೇಲೆ ಬಂದ್ರೆ ಏನು ಸರ್? ಅದಕ್ಕೆ ನಾನು ರೈತರು ಈಗ ವಿಷಯ ಕೂಡ ಪರಿಸ್ಥಿತಿ ಬಂದಿದೆ. ನೀವು ಲೆಕ್ಕ ಹಾಕಿ ನೀವು ಕಣ್ಣ ನೋಡಿ ಎಲ್ಲ ಮುಗಿದ ಮೇಲೆ ಅವ್ರು ಬಂದು ಏನು ಮಾಡ್ತಾರೆ, ಮಿಸ್ ಏನು ಮಾಡ್ತಾರೆ ಹಾಕ್ತಾನೆ ಅಕೌಂಟಿಗೆ 2 ಕ್ವಿಂಟಲ್ ಜೋಳ ತಿಂತಾನ ಬರ್ಕೊಂಡು ಹೋದ್ರು. ಅಕೌಂಟ್ ತೋರಿಸಿ 2,000 ಹಾಕಿದ್ದಾರೆ. ಪಾಸ್ಬುಕ್ ತರಲ್ಲ ಏನಂತ ಮೆಸೇಜ್ ಏನಂತ ಬಂದಿತ್ತು? ಮೆಸೇಜ್ ಅದು ನಮಗೆ ಗೊತ್ತಿಲ್ಲ ಅಣ್ಣ. 2,000 ದುಡ್ಡು ಹಾಕಿದ್ದಾರೆ. ನಾನು ಈ ಸತಿ ಕ್ಲಿಯರ್ ಕಟ್ ಇಲ್ಲ ಅಣ್ಣ, ನಾನು ಹೇಳ್ತೀನಿ ಕೇಳಿ. ಹೋದ ವರ್ಷನೂ ಇದೇ ತರ ಬಂದು ಹೇಳ್ತಾರೆ, ಇದೇ ಕಥೆ ಹೇಳ್ತಾರೆ ಆಯ್ತಾ? ಏನು ಗೊತ್ತಾ, 22 ಕ್ವಿಂಟಲ್ ಅಂತ 3 ಎಕರೆಗೆ 22 ಕ್ವಿಂಟಲ್ ಹೋಯ್ತು ಅಂತ ಅವನು ಬರ್ಕೋಗಿದ್ದ. ಅಲ್ಲ, ಅವನು ಬರ್ಕೋಗಿದ್ದ 22 ಕ್ವಿಂಟಲ್ ಅಂತ 2,000. ಅಲ್ಲಿಗೆ ಕ್ವಿಂಟಲಿಗೆ 100 ರೂಪಾಯಿ. ಯಾವುದೇ ಕಾರಣಕ್ಕೂ 2,000 ಒಂದು ನಿಮಿಷ ನೀವು ಅಪ್ಲಿಕೇಶನ್ ಕೊಡ್ತೀರಲ್ವಾ, ಅಲ್ಲಿ ಬಂದು ಚೆಕ್ ಮಾಡಬೇಕು. ನೀವು ಗ್ರೌಂಡ್ ಅಲ್ಲಿ ಎಷ್ಟು ಬರ್ಕೊಂಡಿದ್ರು ಅಲ್ಲಿ ಎಷ್ಟಿದೆ ಅಂತ ಒಂದ್ಸರಿ ಚೆಕ್ ಮಾಡಿದ್ರೆ ನಿಮಗೆ ಚೆಕ್ ಮಾಡಕ್ ಕೊಡೋದೇ ಅಲ್ವಾ? ಯಾರು ಇದು ಮಾಡಿಲ್ಲ. ಅಲ್ಲಿ ಈಗ ಅವತ್ತು ನಿಮ್ಮಿಂದ ಓಪನ್ ಮಾಡಿದ್ನಲ್ಲ ಹುಡುಗ. ಅರ್ಕಲಗೂಡು ಪಟ್ಟಣದಲ್ಲಿ ಅಪೂರ್ಣಗೊಂಡಿರುವ ಯುಜಿಡಿ ಕಾಮಗಾರಿ ಪೂರ್ಣಗೊಳಿಸುವಂತೆ ಸರ್ಕಾರದ ಗಮನ ಸೆಳೆಯಲು ಬೆಂಗಳೂರು ವಿಧಾನಸೌಧದ ಗಾಂಧಿ ಪ್ರತಿಮೆ ಮುಂಭಾಗ ಎಲ್ಲ ಸದಸ್ಯರು ಧರಣಿ ಹಮ್ಮಿಕೊಳ್ಳುವ ಕುರಿತು ಗುರುವಾರ ಅರ್ಕಲಗೂಡು ನಡೆದ ಪಟ್ಟಣ ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಯಿತು. ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಪ್ರದೀಪ್ ಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಸದಸ್ಯ ರಮೇಶ್ ವಾಟಾಳ್ ಮಾತನಾಡಿ, ಪಟ್ಟಣದಲ್ಲಿ ಒಳಚರಂಡಿ ಸೌಲಭ್ಯ ಕಲ್ಪಿಸುವ ಸಲುವಾಗಿ 2001ರಲ್ಲೇ 10 ಕೋಟಿ ರು ವೆಚ್ಚದಲ್ಲಿ 4 ನೀರಿನ ಬೃಹತ್ ಟ್ಯಾಂಕ್ ನಿರ್ಮಿಸಲಾಗಿದೆ. ನಂತರ ಕಳೆದ 2016ರಲ್ಲಿ ಯುಜಿಡಿ ಕಾಮಗಾರಿಗೆ ಸರ್ಕಾರ 41 ಕೋಟಿ ರುಗೆ ಅನುಮೋದನೆ ನೀಡಿ ಮೊದಲ ಹಂತವಾಗಿ 18 ಕೋಟಿ ರು ಬಿಡುಗಡೆ ಮಾಡಿತ್ತು. ಪಟ್ಟಣದ ಕೋಟೆ ಭಾಗದ ಕೆಲವು ಕಡೆ ಪೈಪ್ಲೈನ್ ಅಳವಡಿಸಿದ್ದು ಅರ್ಧಕ್ಕೆ ನಿಂತಿದೆ. 9 ವರ್ಷ ಕಳೆದರೂ ಅಪೂರ್ಣಗೊಂಡಿರುವ ಯುಜಿಡಿ ಕಾಮಗಾರಿ ಪುನರಾರಂಭಿಸಿಲ್ಲ. ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಎಂಜಿನಿಯರ್ ಕೇಳಿದ್ರೆ ಗುತ್ತಿಗೆದಾರರಿಗೆ 14 ಕೋಟಿ ರು ಮಂಜೂರಾಗಿರುವುದಾಗಿ ಹೇಳುತ್ತಾರೆ. ಇನ್ನುಳಿದ 4 ಕೋಟಿ ರು ಏನಾಯಿತು ಎಂಬುದರ ಬಗ್ಗೆ ಮಾಹಿತಿ ಇಲ್ಲ. 18 ಕೋಟಿ ರು ವೆಚ್ಚದಲ್ಲಿ ಆಗಬೇಕಿದ್ದ ಯುಜಿಡಿ ಕಾಮಗಾರಿ ಕೂಡ ನೆನೆಗುದಿಗೆ ಬಿದ್ದಿದೆ. ಕಾಮಗಾರಿಯಲ್ಲಿ ಆಗಿರುವ ಲೋಪದೋಷ ಕುರಿತು ಸೂಕ್ತ ತನಿಖೆ ಆಗಬೇಕು. ಪಟ್ಟಣದಲ್ಲಿ ಕೆಲವೇ ಅಂಗನವಾಡಿಗಳಿಗೆ ಮಕ್ಕಳು ಕುಳಿತುಕೊಳ್ಳುವ ಟೇಬಲ್ ಮತ್ತಿತರ ಸಾಮಗ್ರಿಗಳನ್ನು ಎಲ್ಲ 17 ವಾರ್ಡ್ಗಳಲ್ಲಿರುವ ಅಂಗನವಾಡಿಗಳಿಗೆ ಒದಗಿಸುವಂತೆ ಸದಸ್ಯರಾದ ಹೂವಣ್ಣ, ರಶ್ಮಿ, ಲಕ್ಷ್ಮಿ, ನಿಖಿಲ್ ಕುಮಾರ್, ಅನುಷಾ ಆಗ್ರಹಿಸಿದರು. ಇದಕ್ಕೆ ಸಮ್ಮತಿ ಸೂಚಿಸಿದ ಅಧ್ಯಕ್ಷರು ಎಲ್ಲಾ ವಾರ್ಡ್ಗಳಲ್ಲಿ ಅಂಗನವಾಡಿಗಳನ್ನು ಪರಿಶೀಲಿಸಿ ಅಗತ್ಯವಿರುವ ಸೌಲಭ್ಯಗಳನ್ನು ಒದಗಿಸುವುದಾಗಿ ತಿಳಿಸಿದರು. ಸದಸ್ಯ ನಿಖಿಲ್ ಕುಮಾರ್ ಮಾತನಾಡಿ, ಪಟ್ಟಣದಲ್ಲಿ ಕೆಲ ವ್ಯಾಪಾರಿಗಳು ಕಡಿಮೆ ನೆಲ ಬಾಡಿಗೆ ನೀಡುತ್ತಿದ್ದು ಬಾಡಿಗೆ ದರ ಏರಿಸಬೇಕು ಎಂದರು. ಇದಕ್ಕೆ ಧನಿಗೂಡಿಸಿದ ಸದಸ್ಯೆ ರಶ್ಮಿ ಅವರು, ಮಧ್ಯವರ್ತಿಗಳು ವ್ಯಾಪಾರಿಗಳಿಂದ ಅಧಿಕ ಬಾಡಿಗೆ ವಸೂಲಿ ಮಾಡಿ ಪಟ್ಟಣ ಪಂಚಾಯಿತಿಗೆ ಕಡಿಮೆ ದರ ಪಾವತಿಸುತ್ತಿದ್ದಾರೆ, ಇದು ತಪ್ಪಬೇಕು ಎಂದರು. ನಿಮ್ಮ ಔದಾರ್ಯ ಒಳಚರಂಡಿಗೋಸ್ಕರ ನೀವು ಮನವಿ ತಗೊಳ್ಳಿ, ಎಲ್ಲರೂ ಹೋಗಿ ಧರಣಿ ಮಾಡೋಣ. ಅರ್ಕಲಗೂಡಿಗೆ ಮೂಲಭೂತ ಬೇಕಾಗಿರೋದು ಎಲ್ಲ ಕಾನೂನಿಗೆ ಒಳಚರಂಡಿ ವ್ಯವಸ್ಥೆ ನೋಡಿ. ಅವನ ವಿರೋಧ ಪಕ್ಷನಾಗಿ ಕರ್ನಾಟಕ ವಿಧಾನ ಪರಿಷತ್ತಿನ ಅಧ್ಯಕ್ಷರಾದ ಹರೀಶ್ ಪ್ರಸಾದ್ ಅವರಿಂದ ಮನೆ ಬಂದಿದೆ. ರಾಜ್ಯಪಾಲರು
ಅಧ್ಯಕ್ಷ ಪ್ರದೀಪ್ ಕುಮಾರ್ ಮಾತನಾಡಿ, ತಹಶೀಲ್ದಾರ್ ಅವರು ಪಟ್ಟಣ ಪಂಚಾಯಿತಿ ಆಡಳಿತಾಧಿಕಾರಿಯಾಗಿದ್ದಾಗ ತ್ರಿಚಕ್ರ ವಾಹನ ಸೌಲಭ್ಯಕ್ಕಾಗಿ ವಿವಿಧ ಸಮುದಾಯದ ಫಲಾನುಭವಿಗಳು ಅರ್ಜಿ ಸಲ್ಲಿಸಿದ್ದರೂ ಒಂದೇ ಸಮುದಾಯದ 4ರನ್ನ ಆಯ್ಕೆ ಮಾಡಿ ಸಾಮಾಜಿಕ ನ್ಯಾಯವನ್ನ ಗಾಳಿಗೆ ತೂರಲಾಗಿದೆ ಎಂದು ಆಕ್ಷೇಪ ವ್ಯಕ್ತಪಡಿಸಿದರು. ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ ಸದಸ್ಯರಾದ ರಶ್ಮಿ, ನಿಖಿಲ್ ಕುಮಾರ್ ಅವರು ಆಡಳಿತಾಧಿಕಾರಿ ತಹಶೀಲ್ದಾರ್ ಅವರು ಸಭೆಯಲ್ಲಿ ಆಯ್ಕೆ ಮಾಡಿದ 4 ಫಲಾನುಭವಿಗಳಿಗೆ ಸವಲತ್ತು ಒದಗಿಸಬೇಕು ಎಂದು ಸಭೆಯಲ್ಲಿ ಒತ್ತಾಯಿಸಿದರು. 7, 8, 9, 10 ಬಂದಿರೋದು ಅದೇನಂತ ಬರ್ತಿದೆ ಮೇಲ್ಗಡೆ ಅದೇ ಹೆಸರು ಓದ ಕೇಳಿಲ್ಲ ಅದು ಬರ್ದಿರಲ್ಲ. ಫಲಾನುಭವಿಗಳು ಇವರು ಆಯ್ಕೆ ಆಗಿರೋರು ಅಂತ ಬರ್ತಾರೋ ಆಯ್ಕೆ ಆಗಿಲ್ಲ ಅಂತ ಬರ್ತಾರೆ. ಸಭೆಯಲ್ಲಿ ಉಪಾಧ್ಯಕ್ಷ ಸುಬಾನಾ ಶರೀಫ್, ಮುಖ್ಯಾಧಿಕಾರಿ ಬಸವರಾಜ್ ಟಾಕಪ್ಪ ಶಿಗ್ಗಾವಿ ಸೇರಿದಂತೆ ಇತರರಿದ್ದರು. ವಿಶ್ವಕ್ಕೆ ಶಾಂತಿ ಸಂದೇಶ ಸಾರಿದ ಮೊಹಮ್ಮದ್ ಪೈಗಂಬರ್ ಜನ್ಮದಿನದ ಪ್ರಯುಕ್ತ ಮೌಲಾನಾ ಸೈಯದ್ ಅಬ್ದುಲ್ ಹಸನ್ ಅಲಿ ನದ್ವೀರ್ ಅವರು ರಚಿಸಿದ ಪ್ರೀತಿಯಿಂದ ಬದುಕಲು ಕಲಿಯಿರಿ ಪವಿತ್ರ ಗ್ರಂಥವನ್ನು ಜನತೆಗೆ ಉಚಿತವಾಗಿ ವಿತರಿಸಲಾಗುತ್ತಿದೆ ಎಂದು ಮುಸ್ಲಿಂ ಸಮುದಾಯದ ಮುಖಂಡ ಅಕ್ಮಲ್ ಪಾಷಾ ತಿಳಿಸಿದರು. ಅರ್ಕಲ್ಗೂಡಿನಲ್ಲಿ ಗುರುವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಗತ್ತಿಗೆ ಶಾಂತಿ ಬೋಧಿಸಿದ ಭಾರತದಲ್ಲಿ ಇಂದು ಅಶಾಂತಿ ಸೃಷ್ಟಿಸಿ ಸಮಾಜದಲ್ಲಿ ಸಾಮರಸ್ಯ ಕದಡಲಾಗುತ್ತಿದೆ. ಜನರ ನಡುವೆ ಪರಸ್ಪರ ಭ್ರಾತೃತ್ವ, ಸೌಹಾರ್ದತೆ ಮೂಡಿಸುವ ನಿಟ್ಟಿನಲ್ಲಿ ಮೌಲಾನಾ ಸೈಯದ್ ಅಬುಲ್ ಹಸನ್ ಅಲಿ ನದ್ವೀರ್ ಅವರು ರಚಿಸಿದ ಪವಿತ್ರ ಗ್ರಂಥವನ್ನು ಕನ್ನಡಕ್ಕೆ ಅನುವಾದಿಸಲಾಗಿದೆ. ಎಲ್ಲರೂ ಒಂದೇ ತಂದೆ ತಾಯಿ ಮಕ್ಕಳಂತೆ ಒಡನಾಡಿಯಾಗಿ ಜೀವಿಸಿ ಮರು ಶಾಂತಿ ಸ್ಥಾಪಿಸಿ ವಿಶ್ವಕ್ಕೆ ಸಹಬಾಳ್ವೆ ಸಾರಬೇಕಿದೆ. ಒಳ್ಳೆಯ ಕೆಲಸಕ್ಕೆ ಎಲ್ಲರೂ ಕೈಜೋಡಿಸಿ ಸಹಕರಿಸಬೇಕು ಎಂದು ಮನವಿ ಮಾಡಿದರು. ಧರ್ಮಗುರುಗಳ ಕಡೆಯಿಂದ ಮತ್ತು ಸಮುದಾಯದ ವತಿಯಿಂದ ಪುಣ್ಯ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮ ದಿನಾಚರಣೆಯ ಅಂಗವಾಗಿ ಈ ನಾಡು, ಈ ರಾಜ್ಯ, ಈ ದೇಶಕ್ಕೆ ಶಾಂತಿ ನೆಲೆಸಲಿ ಅಂತಕ್ಕಂತಹ ದೃಷ್ಟಿಕೋನದಲ್ಲಿ ಶುಭಾಶಯಗಳನ್ನು ಕೋರ್ತಾ ನಾವು ಪತ್ರಿಕಾಗೋಷ್ಠಿ ನಡೆಸ್ತಾ ಇರ್ತಕ್ಕಂತಹ ಉದ್ದೇಶ ಏನಪ್ಪ ಅಂತಂದರೆ, ಇವತ್ತು ನಮ್ಮಲ್ಲಿ ಸಾಮರಸ್ಯ ಹದಗೆಟ್ಟೋಗಿದೆ. ಎಲ್ಲೆಡೆ ನೀವೆಲ್ಲ ನೋಡ್ತಾ ಇದ್ದೀವಿ ಯಾವ ರೀತಿಯಾಗಿ ನಾವು ಪ್ರಜಾಸತ್ತಾತ್ಮಕ ಮತ್ತು ಗಣರಾಜ್ಯದ ಈ ಭ್ರಾತೃತ್ವ ಮನೋಭಾವನೆ ಇವತ್ತು ಕ್ಷೀಣಿಸ್ತಾ ಹೋಗ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಪ್ರಸ್ತುತ ಕಾಲಘಟ್ಟದಲ್ಲಿ ಮತ್ತು ಪ್ರಚಲಿತ ವಿದ್ಯಮಾನದಲ್ಲಿ ನಮ್ಮ ದೇಶ ಎತ್ತ ಹೋಗ್ತಾ ಇದೆ ಅಂತಕ್ಕಂಥ ದೃಷ್ಟಿಕೋನದಲ್ಲಿ, ಅಂದರೆ ಇಡೀ ವಿಶ್ವಕ್ಕೆ ಶಾಂತಿಯನ್ನ ಬೋಧಿಸ್ತಕ್ಕಂತಹ ನಮ್ಮ ದೇಶ ಇವತ್ತು ಅಶಾಂತಿಯಿಂದ ತಲ್ಲಣ ಆಗಿದೆ ಎಂಬ ದೃಷ್ಟಿಕೋನದಲ್ಲಿ ಉತ್ತರ ಭಾರತದ ಲೇಖಕರೊಬ್ಬರು ಮೌಲಾನಾ ಸೈಯದ್ ಅಬುಲ್ ಹಸನ್ ಅಲಿ ನದ್ವೀರ್ ಅವರು ಪ್ರಸ್ತುತ ದೇಶದ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿ ಒಂದು ಭಾಷಣವನ್ನ ಮಾಡಿದ್ರು. ಪತ್ರಿಕಾಗೋಷ್ಠಿಯಲ್ಲಿ ಮುಸ್ಲಿಂ ಧರ್ಮಗುರುಗಳಾದ ಮುಫ್ತಿ ಮೊಹಮ್ಮದ್ ಹುಜೈಫಾ, ಮೊಹಮ್ಮದ್ ಉಮರ್ ಸಲ್ಮಾನ್, ಮುಫ್ತಿ ಮೊಹಮ್ಮದ್ ಅಜ್ಮಲ್ ಖಾನ್, ಮುಖಂಡ ಆಸಿಮ್ ಅಹಮದ್, ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷ ಸುಭಾನ್ ಶರೀಫ್ ಇದ್ದರು. ನಾಡಹಬ್ಬ ಮೈಸೂರು ದಸರಾಕ್ಕೆ ಇನ್ನೇನು ಕೆಲ ದಿನಗಳು ಬಾಕಿ ಇದ್ದು ಮೈಸೂರನ್ನ ಸಿಂಗರಿಸಲು ಮಹಾನಗರ ಪಾಲಿಕೆ ಸಕಲ ಸಿದ್ಧತೆಗಳನ್ನು ಆರಂಭಿಸಿದೆ. ಬೆಳಗಿನ ಜಾವ 6:30 ಸಮಯದಲ್ಲಿ ಮೈಸೂರು ಬನ್ನಿ ಮಂಟಪಕ್ಕೆ ಹೋಗುವ ರಸ್ತೆಯಲ್ಲಿ ಮೈಸೂರು ಮಹಾನಗರ ಪಾಲಿಕೆ ವತಿಯಿಂದ ಹಾಗೂ ಪೊಲೀಸ್ ಇಲಾಖೆ ಸಹಯೋಗದಿಂದ ಬೆಳೆದು ಒಣಗಿರುವ ಮರಗಳನ್ನು ಕತ್ತರಿಸಿ ತೆರವುಗೊಳಿಸಲಾಯಿತು. ಮೈಸೂರು ಚೆಸ್ಕಾಂ ವತಿಯಿಂದ ಮೈಸೂರು ನಗರದ ಸುತ್ತಮುತ್ತ ಹಾಗೂ ಅರಮನೆಯಿಂದ ಬನ್ನಿ ಮಂಟಪಕ್ಕೆ ಸಾಗುವ ದಾರಿಯಲ್ಲಿ ಕಾರ್ಮಿಕರು ದೀಪಾಲಂಕಾರದ ವ್ಯವಸ್ಥೆಯನ್ನು ಆರಂಭಿಸಿದ್ದು ಹಳೆಯದಾದ ಬಲ್ಬುಗಳನ್ನು ತೆಗೆದುಹಾಕಿ ಹೊಸದಾಗಿ ಬಲ್ಬ್ಗಳನ್ನು ಅಳವಡಿಸುತ್ತಿದ್ದಾರೆ. ಅಕ್ಕಿಹೆಬ್ಬಾಳು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಸಂಘದ ಅಧ್ಯಕ್ಷ ವಕೀಲ ಎಸ್ಆರ್ ನವೀನ್ ಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಜಿಲ್ಲಾ ಎಂಡಿಸಿಸಿ ಬ್ಯಾಂಕಿನ ಉಪಾಧ್ಯಕ್ಷ ಎಚ್ಕೆ ಅಶೋಕ್ ಉದ್ಘಾಟಿಸಿ ಮಾತನಾಡಿ, ರೈತರಿಗಾಗಿ ರೈತರಿಗೋಸ್ಕರ ಇರುವ ಸಂಸ್ಥೆ ತಾಲೂಕು ಸೊಸೈಟಿ ಆಗಿದೆ. ಸಹಕಾರ ಸಂಘಗಳು ರೈತರಿಗೆ ವರದಾನ ಆಗಿವೆ. ಸಂಘದ ವಾರ್ಷಿಕ ಮಹಾಸಭೆಗಳು ಕೇವಲ ಲಾಭ ನಷ್ಟಗಳ ಬಗ್ಗೆ ಚರ್ಚಿಸುವ ಸಭೆಯಾಗಬಾರದು. ರೈತರಿಗೆ, ಗ್ರಾಹಕರಿಗೆ ಉತ್ತಮ ಸೇವೆ ನೀಡುವುದರ ಬಗ್ಗೆ ಚರ್ಚೆ ಆಗಬೇಕು. ಪ್ರತಿಯೊಂದು ವಹಿವಾಟಿನಲ್ಲೂ ಸಾರ್ವಜನಿಕರಿಗೆ ಹಾಗೂ ಸಂಘದಲ್ಲಿನ ಷೇರುದಾರರಿಗೆ ಹಲವಾರು ರೀತಿಯ ಯೋಜನೆ ರೂಪಿಸಿದೆ ಎಂದು ತಿಳಿಸಿದರು. ಸಹಕಾರ ಸಂಘ 23-24ನೇ ವಾರ್ಷಿಕ ಮಹಾಸಭೆಗೆ ಸಮಾರಂಭದ ಅಧ್ಯಕ್ಷತೆಯನ್ನು ಸ್ನೇಹಿತರಾದ ಕೃಷಿಕರು ನವೀನ್ ಅವರು ಅಧ್ಯಕ್ಷತೆಯನ್ನು ವಹಿಸಿ ವಾರ್ಷಿಕ ಮಹಾಸಭೆಯ ಸರ್ವ ಎಲ್ಲ ಸದಸ್ಯರಿಗೆ ಏನು ಪ್ರಶ್ನೆಗಳನ್ನು ಕೇಳಿದರು ಹಂತವಾಗಿ ಎಲ್ಲರೂ ಉತ್ತರಿಸಿ ಸುಮಾರು 70 ಲಕ್ಷ ಆದಾಯನ ಹೊರೆ ಹಿಡಿದರೆ ಆದಾಯ ಮಾಡಿ ಸಂಘದ ಎಲ್ಲ ಸರ್ವ ಸದಸ್ಯರಿಗೆ ವಿಚಾರವನ್ನು ಮಂಡಿಸಿದ್ದಾರೆ. ಸಂಘದ ಹಿತದೃಷ್ಟಿಯಿಂದ ಅವರು ಎಲ್ಲ ಆಡಳಿತದಲ್ಲಿ ಎಲ್ಲ ಅಧ್ಯಕ್ಷರು ಅಧ್ಯಕ್ಷ ವಕೀಲ ಎಸ್ಆರ್ ನವೀನ್ ಕುಮಾರ್ ಮಾತನಾಡಿ, ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘವು 24ನೇ ಸಾಲಿನಲ್ಲಿ ಒಟ್ಟು 11 ಕೋಟಿ ವ್ಯವಹಾರವನ್ನು ನಡೆಸಿದ್ದು ಪಕ್ಷಾತೀತವಾಗಿ ಸಹಕಾರ ಕ್ಷೇತ್ರವನ್ನು ಮುನ್ನಡೆಸಲು ಎಲ್ಲ ನಮ್ಮ ಆಡಳಿತ ಮಂಡಳಿ ಪಕ್ಷಭೇದ ಮರೆತು ಪ್ರಾಮಾಣಿಕವಾಗಿ ಕೆಲಸ ಮಾಡಿರುವ ಆತ್ಮತೃಪ್ತಿ ನಮಗಿದೆ ಎಂದರು. ಉಪಾಧ್ಯಕ್ಷರಾದಂತಹ ಎಚ್ಕೆ ಅಶೋಕ್ ಅವರು ಆಗಮಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತೀನಿ. ಈ ದಿನ ನಮ್ಮ ಸಂಘ ಈ ಸಾಲಿನಲ್ಲಿ ಒಟ್ಟು
ಒಟ್ಟು 71 ಲಕ್ಷ ರೂಪಾಯಿಯಷ್ಟು ಸಾಲ ಆದಾಯವನ್ನ ಮಾಡಿದೆ. ಜೊತೆಗೆ ಈ ಸಂಘದ ವತಿಯಿಂದ ನಾವು ಈ ಸಾಲಿನಲ್ಲಿ ಸಾಕ್ಷಿ ಬೀಡು ಗ್ರಾಮದಲ್ಲಿ ಒಂದು ಶುದ್ಧ ಕುಡಿಯುವ ನೀರಿನ ಘಟಕ, ಜೊತೆಗೆ ಒಂದು ಗೊಬ್ಬರ ಮಾರಾಟ ಮಳಿಗೆ ಎರಡನ್ನು ಸ್ಥಾಪನೆ ಮಾಡಿದೀವಿ. ಮತ್ತೆ ಅತ್ಯುತ್ತಮವಾಗಿ ಗೊಬ್ಬರನ ಮಾರಾಟ ಮಾಡಿದೀವಿ. ಹೆಚ್ಚು ಕಡಿಮೆ 1,20,00,000 ಸಹ ನಾವು ಗೊಬ್ಬರದ ವ್ಯಾಪಾರ ಮಾಡಿದೀವಿ, ದಿನಸಿನ ವಿತರಣೆ ಮಾಡಿದೀವಿ. ಜೊತೆಗೆ ಈ ಒಂದು ಸಂಘದ ಶ್ರೇಯಾಭಿವೃದ್ಧಿ ದೃಷ್ಟಿಯಿಂದ ಒಂದು 58 ಲಕ್ಷದ ಒಂದು ಬಿಲ್ಡಿಂಗ್ ಮಾಡಿದೀವಿ. ಈ ಸಾಲಲ್ಲಿ ಆ ಬಿಲ್ಡಿಂಗ್ ಅಲ್ಲಿ ಮಳಿಗೆಗಳನ್ನ ಮಾಡಿದೀವಿ. 18 ಈ ಸಂದರ್ಭದಲ್ಲಿ ಎಂಡಿಸಿಸಿ ಮೇಲ್ವಿಚಾರಕ ಆದಿಲ್ ಪಾಷಾ, ಸಂಘದ ಉಪಾಧ್ಯಕ್ಷ ಎಜೆ ಕುಮಾರ್, ನಿರ್ದೇಶಕರಾದ ಕುಮಾರ್, ಉದಯ್ ಕುಮಾರ್, ಚಂದ್ರಪ್ಪ, ಕೋಮಲಾ, ಲಲಿತಾ, ಎಸ್ಎನ್ ರಾಮೇಗೌಡ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರದಿ ಮನು ಮಾಕವಳ್ಳಿ, ವಿವಿಸಿ ನ್ಯೂಸ್, ಕೆಆರ್ಪೇಟೆ. ಟಿ.ನರಸೀಪುರ ತಾಲೂಕಿನ ಬನ್ನೂರು ಹೋಬಳಿಯ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಕಬ್ಬು ಬೆಳೆಗಾರರು ಬನ್ನಾರಿ ಅಮನ್ ಸಕ್ಕರೆ ಕಾರ್ಖಾನೆಗೆ ಕಬ್ಬು ಪೂರೈಸುತ್ತಿದ್ದು, ಅವಧಿ ಮೀರಿ ಕಬ್ಬು ಕಟಾವು ಮಾಡುತ್ತಿದ್ದರಿಂದ ರೈತರು ಆರ್ಥಿಕವಾಗಿ ದಿವಾಳಿ ಹಂತಕ್ಕೆ ಬಂದಿದೆ ಎಂದು ರೈತರು ಹಾಗೂ ಬನ್ನೂರು ಪುರಸಭೆ ಸದಸ್ಯರಾದ ಎಂಕೆ ಮಹೇಶ್ ತಿಳಿಸಿದರು. ಈ ಸಂಬಂಧ ಮಾತನಾಡಿದ ಅವರು, ಬನ್ನೂರು ಭಾಗಕ್ಕೆ ಹತ್ತಿರವಿರುವ ಹಾಗೂ ಉತ್ತಮ ಸೇವೆ ನೀಡುತ್ತಿದ್ದ ಪಾಂಡವಪುರ ಸಕ್ಕರೆ ಕಾರ್ಖಾನೆ ವ್ಯಾಪ್ತಿಗೆ ಬನ್ನೂರು ಭಾಗದ ಗ್ರಾಮಗಳನ್ನು ಸೇರ್ಪಡೆ ಮಾಡಬೇಕೆಂದು ಸರ್ಕಾರಕ್ಕೆ ಮನವಿ ಮಾಡಿದ ಹಿನ್ನೆಲೆಯಲ್ಲಿ ರೈತರ ಹಿತದೃಷ್ಟಿಯಿಂದ 2023ರಲ್ಲಿ ಪಾಂಡವಪುರಕ್ಕೆ ಸೇರಿಸಿ ಆದೇಶ ಹೊರಡಿಸಿತ್ತು. ಇದರಿಂದ ಕಬ್ಬು ಬೆಳೆಯುವ ರೈತರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟು ಮುಂದೆ ಆರ್ಥಿಕವಾಗಿ ಸಬಲರಾಗಬಹುದು ಎಂದುಕೊಳ್ಳುವಷ್ಟರಲ್ಲಿ ಬಳ್ಳಾರಿ ಅಮ್ಮನ್ ಕಂಪನಿಯವರು ಕೆಲವು ಬೆಳೆಗಾರರ ಅಮಾಯಕತೆಯನ್ನ ದುರುಪಯೋಗ ಪಡಿಸಿಕೊಂಡು ಸರ್ಕಾರದ ಆದೇಶವನ್ನು ತಡೆದಿದ್ದಾರೆ. ಇದರಲ್ಲಿ ಸಕ್ಕರೆ ಇಲಾಖೆ ಆಯುಕ್ತ ಎಂಆರ್ ರವಿಕುಮಾರ್ ಅವರ ಪಾತ್ರವಿದ್ದು, ಕೂಡಲೇ ಆಯುಕ್ತರು ರೈತ ವಿರೋಧಿ ನೀತಿಯಿಂದ ಹಿಂದೆ ಸರಿಯದಿದ್ದರೆ ವಿಧಾನಸೌಧದ ಎದುರು ಪ್ರತಿಭಟಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಸಂದರ್ಭದಲ್ಲಿ ಶುಗರ್ ಫ್ಯಾಕ್ಟರಿ ಇನ್ನು ನಮ್ಮ ಕಾರ್ಯವ್ಯಾಪ್ತಿ ಬಂದು ರೈತರ ಕಬ್ಬನ್ನು ಖರೀದಿ ಮಾಡಿದ್ರೆ ನಮಗೆ ಏನು ಇಲ್ಲಿ ತನಕ ಸಿಗ್ತಿದ್ದಂತ ಯಥೇಚ್ಛ ಕಬ್ಬು ಏಪ್ರಿಲ್ ಮೇ ತನಕ ಇದೀವೋ ತೊಂದರೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಅಮಾಯಕ ಮುಗ್ಧ ರೈತರುಗಳನ್ನ ಒಬ್ಬೊಬ್ರು ಒಂದೊಂದು ರೀತಿ ಹೊಂದಿಸೋರೆ. ಈಗಾಗಲೇ ನಮ್ಮ ಅಣ್ಣವ್ರು ಹೇಳಿದ್ರು, ನಮ್ಮ ವ್ಯಾಪ್ತಿಯಲ್ಲಿ ತನಕ ಬರುತ್ತೆ ಅಂತ ಸೈನ್ ಹಾಕ್ಬಿಡೋದು ಹೇಳಿದ್ರು ಅಂತ. ಇನ್ನೊಬ್ರು ಹೇಳ್ತಾರೆ ನಿಮ್ಗೆ ಪರ್ಮಿಟ್ ಕೊಟ್ಬಿಡ್ತೀವಿ ಅಂತ ಹೇಳಿ. ಇದೇ ರೀತಿ ನಮ್ಮವರು ಕೂಡ ಅಂತೇಳಿ ನಮ್ದು ವೆಂಕಟೇಶ್ ಅಂತ ಹೇಳಿ ಸೈನ್ ಹಾಕ್ಸ್ಕೊಂಡವ್ರು. ಅವ್ರಿಗೆ ಕೇಳೋದು ನನಗೆ ಗೊತ್ತೇ ಇಲ್ಲ ಈ ವಿಚಾರ. ನಾನೇನು ಸೈನ್ ಹಾಕೊಳ್ಳಿ, ನಮ್ಗೆ ಯಾರು ಬರಲಿ ವಸ್ತು ಸರಿಯಾಗಿ ತರ್ಕೊಳ್ಳಿ, ನಮ್ಗೆ ಬೇಕಾಗಿರೋದು ಸರ್ವಿಸು. ಈಗ 6ನೇ ತಿಂಗಳು ಅಂತ್ಯದಲ್ಲಿ ಕಂಪ್ನಿ ಅಂತ ನಾವು ರೈತರುಗಳು 8ನೇ ತಿಂಗಳು ಕೊನೆಯಲ್ಲಿ ಕಾರ್ಖಾನೆ ಓಪನ್ ಮಾಡ್ತಾರೆ. ಓಪನ್ ಮಾಡ್ತಾವೆ 8ನೇ ತಿಂಗಳು ಕೊನೆಯಲ್ಲಿ ಓಪನ್ ಮಾಡಿ 9ನೇ ತಿಂಗಳು 10ನೇ ತಿಂಗಳು ಕಟಾವು ಮಾಡ್ಕೊಂಡು ಮುಂದಕ್ಕೆ ಬಾರಿ. ಶೀರೂರು ಗುಡ್ಡ ಕುಸಿತ ಸಂಬಂಧಿಸಿದಂತೆ ಪಟ್ಟಣದಲ್ಲಿ ನ್ಯಾಯಯುತವಾಗಿ ನಡೆದ ಪ್ರತಿಭಟನೆ ವೇಳೆ 8 ಜನರ ಮೇಲೆ ಪೊಲೀಸರು ಸ್ವಯಂ ಪ್ರೇರಿತರಾಗಿ ಪ್ರಕರಣ ದಾಖಲಿಸಿರುವುದನ್ನು ವಾಪಸು ಪಡೆಯಬೇಕೆಂದು ಹಿರಿಯ ಸಾಹಿತಿ ಡಾಕ್ಟರ್ ಎನ್ಆರ್ ನಾಯಕ್ ಆಗ್ರಹಿಸಿದರು. ಹೊನ್ನವಾರದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಂಕೋಲದಲ್ಲಿ ನಡೆದ ದುರಂತದಲ್ಲಿ ಹಲವರು ಮೃತರಾಗಿದ್ದು, ಮೃತಪಟ್ಟವರ ನ್ಯಾಯಕ್ಕಾಗಿ ಹೋರಾಟ ಮಾಡಿದವರ ಮೇಲೆ ಪ್ರಕರಣ ದಾಖಲಿಸಿರುವುದು ಹೋರಾಟದ ಧ್ವನಿಯನ್ನ ಹತ್ತಿಕ್ಕುವ ಪ್ರಯತ್ನವಾಗಿದೆ ಎಂದು ಆರೋಪಿಸಿದರು. ಮಧ್ಯಾಹ್ನ 2 ಗಂಟೆಗೆ ನಮ್ಮ ಪ್ರತಿಭಟನೆ ಮುಗಿದಿದ್ದು, 3 ಗಂಟೆಗೆ ತರಾತುರಿಯಲ್ಲಿ ಪ್ರಣಾನಂದ ಸ್ವಾಮೀಜಿ ಸೇರಿದಂತೆ 8 ಜನರ ಮೇಲೆ ಪ್ರಕರಣ ದಾಖಲಿಸಿರುವುದು ಅಕ್ಷಮ್ಯ ಅಪರಾಧ. ಇದು ಪ್ರಜಾಪ್ರಭುತ್ವದ ಹಿನ್ನೆಲೆಯಲ್ಲಿ ಒಂದು ವ್ಯಕ್ತಿ ಸ್ವಾತಂತ್ರ್ಯದ ಕಗ್ಗೊಲೆ ಅಂತ ನಾವು ಹೇಳ್ಬೋದು. PSI ಮಹಾಂತೇಶ್ ನಾಯ್ಕ್ ಇವರು ಸ್ವತಃ ದೂರನ್ನು ನೀಡಿ ಪ್ರಕರಣ ದಾಖಲಿಸಿಕೊಂಡಿರುತ್ತಾರೆ. ಈ ಮೊದಲು ಈ ಅಧಿಕಾರಿಗೆ ಯಾವ ಮೇಲಾಧಿಕಾರಿಯಿಂದ ಕೇಸ್ ನೀಡಲು ಒತ್ತಡ ಹಾಕಿದ್ದು ಯಾರವರು ಹಾಗೂ ಆ ಅಧಿಕಾರಿಗೆ ಯಾವ ರಾಜಕಾರಣ ಒತ್ತಡ ಹಾಕಿಸಿ ಪ್ರಕರಣ ದಾಖಲಿಸಿದ್ದಾರೆ ಎಂದು ಬಹಿರಂಗಗೊಳ್ಳಬೇಕು. ಯಾಕಂತ ಹೇಳಿದ್ರೆ ಅಧಿಕಾರಿ ಸ್ವಯಂ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಇಲ್ಲಿ ಪಾಯಿಂಟ್ ನಂಬರ್ 1, ಪ್ರತಿಭಟನೆಯ ಬಗ್ಗೆ ಸೆಪ್ಟೆಂಬರ್ 6ರಂದು ಸಂಬಂಧಿಸಿದ ಪೊಲೀಸ್ ಠಾಣೆಗೆ ಲಿಖಿತ ರೂಪದಲ್ಲಿ ಮಾಹಿತಿ ನೀಡಲಾಗಿದೆ. ಹಾಗೆ ಸ್ವೀಕೃತಿ ಕೂಡ ಪಡೆಯಲಾಗಿದೆ. ಧ್ವನಿವರ್ಧಕಕ್ಕೆ ಚಲನೆ ಮಾಡಲಾಗಿದೆ. ಒಂದು ವೇಳೆ ಅನುಮತಿ ಇಲ್ಲದಿದ್ದಲ್ಲಿ ಪಾದಯಾತ್ರೆ. ರಾಷ್ಟ್ರೀಯ ಈಡಿಗ ಮಹಾಮಂಡಳಿಯ ತಾಲೂಕು ಅಧ್ಯಕ್ಷ ದಾಮೋದರ್ ನಾಯಕ್ ಮಾತನಾಡಿ, ಸೆಪ್ಟೆಂಬರ್ 12ರಂದು NHIA ಕಚೇರಿಗೆ ಮುತ್ತಿಗೆ ಹಾಕಲು ತೀರ್ಮಾನಿಸಿ ಶರಾವತಿ ಸರ್ಕಲ್ ಮೂಲಕ ಪಾದಯಾತ್ರೆ ನಡೆಸಿದ್ದೆವು. ಪ್ರತಿಭಟನೆ ಶಾಂತಿಯುತವಾಗಿ ನಡೆದರೂ ಪ್ರಮಾಣಾನಂದ ಸ್ವಾಮೀಜಿ ಸೇರಿದಂತೆ 8 ಜನರ ಮೇಲೆ ಪ್ರಕರಣ ದಾಖಲಿಸಿರುವುದು ಅಕ್ಷಮ್ಯ ಅಪರಾಧವಾಗಿದೆ. PSI ಮಹಾಂತೇಶ್ ನಾಯಕ್ ನೀಡಿದ ದೂರಿನಂತೆ ಪ್ರಕರಣ ದಾಖಲಾಗಿದೆ. ಮೊದಲು ಈ ಅಧಿಕಾರಿಗೆ ಯಾವ ಮೇಲಾಧಿಕಾರಿಯಿಂದ ಕೇಸ್ ನೀಡಲು ಒತ್ತಡ ಹಾಕಿದ್ದು ಯಾರು ಹಾಗೂ ಆ ಅಧಿಕಾರಿಗೆ ಯಾವ ರಾಜಕಾರಣ ಒತ್ತಡ ಹಾಕಿಸಿ ಪ್ರಕರಣ ದಾಖಲಿಸಿದ್ದಾರೆ ಎಂದು ಬಹಿರಂಗಗೊಳ್ಳಬೇಕೆಂದು ಒತ್ತಾಯಿಸಿದರು. ಅವರು ಯಾತಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ? ಬಡ ಜನರಿಗಾಗಿ, ಧ್ವನಿ ಇಲ್ಲದೆ
ಮೂಕ ವೇದನೆಯಿಂದ ಬಳಲುತ್ತಿರ್ತಕ್ಕಂಥ ಜನರ ಸಲುವಾಗಿ ಅವರು ಹೋರಾಟ ಮಾಡ್ತಾರೆ. ಆ ಹೋರಾಟವನ್ನು ಬೆಂಬಲಿಸುವುದು ನಮ್ಮ ನಾಡ ಪ್ರತಿನಿಧಿಗಳ, ನಮ್ಮ ಜನಪ್ರತಿನಿಧಿಗಳ ಅಗತ್ಯ ಕೆಲಸ. ಏನೇ ಆಗಿರ್ಬೋದು, ವಿಚಾರಣೆ ಕಡೆಗೆ ಒಟ್ಟು ಮೊದಲು ತೀರಿಕೊಂಡವರ ಕಣ್ಣೀರನ್ನು ಒರೆಸುವ ಕೆಲಸ, ಆ ಕೆಲಸ ಆಗಬೇಕಾಗಿತ್ತು, ಆಗಿಲ್ಲ. ಆ ಕೆಲಸವನ್ನು ಸರ್ಕಾರದವರು ಆದಷ್ಟು ಬೇಗನೆ ಮಾಡಿ ಇದು ಅವರ ಕರ್ತವ್ಯ ಅಂತ ನಾನು ಭಾವಿಸ್ತಿದ್ದೇನೆ. ಆ ಕರ್ತವ್ಯವನ್ನು ನಮ್ಮ ಜನಪ್ರತಿನಿಧಿಗಳು ನಿಭಾಯಿಸ್ತಾರೆ ಎನ್ನುವಂತಹ ಭರವಸೆಯನ್ನು ಇಟ್ಕೊಂಡಿದ್ದೇನೆ. ನನ್ನ ಭರವಸೆ ಹುಸಿ ಆಗಬಾರ್ದು. ನಾನು ಕೂಡ ಪತ್ರಿಕಾಗೋಷ್ಠಿಯಲ್ಲಿ ರಾಷ್ಟ್ರೀಯ ಈಡಿಗ ಮಹಾಮಂಡಳಿ ರಾಜ್ಯ ಒಕ್ಕೂಟದ ಅಧ್ಯಕ್ಷ ಸಚಿನ್ ನಾಯಕ್, ಕರ್ನಾಟಕ ಕ್ರಾಂತಿರಂಗದ ಜಿಲ್ಲಾಧ್ಯಕ್ಷ ಮಂಗಲದಾಸ್ ನಾಯಕ್, ಕರವೇ ತಾಲೂಕು ಅಧ್ಯಕ್ಷ ಮಂಜುನಾಥ್ ಗೌಡ, ರಾಜೇಶ್ ನಾಯಕ್ ಹೊನ್ನವರ, ಜಿಲ್ಲಾ ಕಿಸಾನ್ ಸಂಘದ ಉಪಾಧ್ಯಕ್ಷ ಡಿಎಂ ನಾಯಕ್ ಸೇರಿದಂತೆ ಇತರರಿದ್ದರು. ವರದಿ ರೂಪ, ವಿವಿಸಿ ನ್ಯೂಸ್, ಉತ್ತರ ಕನ್ನಡ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಭಟ್ಕಳದ ಸರ್ಪನಕಟ್ಟಿಯಲ್ಲಿ ಶ್ರೀ ಮಹಾಗಣಪತಿ ಮಹಾಸತಿ ಸೌಹಾರ್ದ ಪತ್ತಿನ ಸಹಕಾರಿ ಸಂಘದ 10ನೇ ವರ್ಷದ ಸಂಭ್ರಮ ಮತ್ತು ಸರ್ವಸಾಧಾರಣ ಸಭೆಯು ಗುರುವಾರದಂದು ಸಹಕಾರಿಯ ಸಭಾಂಗಣದಲ್ಲಿ ಜರುಗಿತು. ಸಭೆಯ ಅಧ್ಯಕ್ಷತೆಯನ್ನು ಸಹಕಾರಿಯ ಸಂಸ್ಥಾಪಕ ಅಧ್ಯಕ್ಷ ಈರಪ್ಪ ಮಂಜಪ್ಪ ನಾಯಕ್ ಗರ್ಡಿಕರ್ ಮತ್ತು ಹಿರಿಯ ನಿವೃತ್ತ ಬ್ಯಾಂಕ್ ಮ್ಯಾನೇಜರ್ ಮಧು ನಾಯಕ್ ದೀಪ ಪ್ರಜ್ವಲಿಸುವುದರ ಮುಖೇನ ಸಭಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಎಂಜಿ ಅರುಣ್ ಕುಮಾರ್, ನಿರ್ದೇಶಕರುಗಳಾದ ಜ್ಯೋತಿ ನಾಯಕ್, ಮಂಜುನಾಥ್ ನಾಯಕ್, ಉದಯ್ ನಾಯಕ್, ಸುರೇಶ್ ನಾಯಕ್, ವಿಶ್ವನಾಥ್ ಶೆಟ್ಟಿ, ನವನೀತ್ ನಾಯಕ್ ಸೇರಿದಂತೆ ಇತರರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಪಾಪ ಪ್ರಜ್ವಲ್ಗೆ ಏನು ಗೊತ್ತಾಗಲ್ಲ, ಅವನು ಒಳ್ಳೆ ಹುಡುಗ. ನನಗೆ ಕೊಟ್ಟಿದ್ದನ್ನ ಬಡ್ಡಿ ಸಮೇತ ತೀರಿಸದಿದ್ದರೆ ನಾನು ದೇವೇಗೌಡರ ಮಗನೇ ಅಲ್ಲ, ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಸವಾಲು. ನಾನು ಯಾರೊಂದಿಗೂ ರಾಜಿ ಮಾಡಿಕೊಂಡಿಲ್ಲ, ಭ್ರಷ್ಟರ ವಿರುದ್ಧ ನನ್ನ ಹೋರಾಟ ಮುಂದುವರಿಯಲಿದೆ, ಬಿಜೆಪಿ ಮುಖಂಡ ವಕೀಲ ದೇವರಾಜೇಗೌಡ ಹೇಳಿಕೆ. ಟೆಕ್ನಾಲಜಿ ಬದಲಾವಣೆಯಾಗುತ್ತಿದ್ದಂತೆ ನಾವು ಬದಲಾಗಬೇಕು, ಹೊಸ ವಿಧಾನಗಳನ್ನು ನಾವು ಅನುಸರಿಸಿ ವಿದ್ಯಾರ್ಥಿಗಳಿಗೆ ಕಲಿಸಬೇಕು, ಪ್ರಾಂಶುಪಾಲ ಡಾಕ್ಟರ್ ಎಜೆ ಕೃಷ್ಣಯ್ಯ ಕಿವಿ ಮಾತು. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.